ಸಂಜೆಯಲ್ಲಿ ಸರಯು ಯಕ್ಷ ಸಪ್ತಾಹ 2026 ಸೋಮವಾರ ದಿನಾಂಕ 25/5/2026 ಈ ದಿನ ಶ್ರೀ ಏಕಾದಶಿ ದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಪ್ರಸಂಗವನ್ನು ಸರಯು ಯಕ್ಷವೃಂದದವರು ತಮ್ಮ ಮುಂದೆ ಆಡಿ ತೋರಿಸಲಿಕ್ಕಿದ್ದಾರೆ. ಈ ಯಕ್ಷಗಾನ ಪ್ರದರ್ಶನದಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ರವಿಕೃಷ್ಣ ದಂಬೆ ಹಾಗೂ ಪುರುಷೋತ್ತಮ ಭಟ್ ನಿಡುವಜೆ, ಚಂಡೆ ಮದ್ದಳೆ ಕೌಶಲ್ ರಾವ್, ಚಕ್ರತಾಳ ಶಶಿಕಂಠ ಭಟ್, ಶಿವಪ್ರಸಾದ್ ಪ್ರಭು, ಕಿಶನ್ ಭಟ್ ಹಾಗೂ ಅಭಿಷೇಕ್ ಶೆಟ್ಟಿಗಾರ್. ಮುಮ್ಮೇಳದಲ್ಲಿ ದೇವೇಂದ್ರನಾಗಿ ನಿಹಾಲ್, ಅಗ್ನಿಯಾಗಿ ದೃಶಾಲ್, ಕುಬೇರನಾಗಿ ಸೈಷಾ ಭಂಡಾರಿ, ವರುಣ ಪಾತ್ರದಲ್ಲಿ ಗುಹಾನ್, ವಾಯುವಿನ ಪಾತ್ರದಲ್ಲಿ ಉದಿತ್ ಎಂ ಕೋಟ್ಯಾನ್, ಮೇಘಮುಖಿಯಾಗಿ ಶ್ರೀ ಸಂದೀಪ್ ಶೆಟ್ಟಿ ದೋಟ, ಮುರಾಸುರನ ಪಾತ್ರದಲ್ಲಿ ಶ್ರೀ ಗಣಾಧಿರಾಜ ತಂತ್ರಿ ಉಪಾಧ್ಯಾಯ ಕೊಲ್ಲಂಗಾಣ, ಮಂತ್ರಿಯ ಪಾತ್ರದಲ್ಲಿ ಪ್ರತೀಕ್ ರಾವ್, ಸೇನಾಧಿಪತಿಯ ಪಾತ್ರದಲ್ಲಿ ಸಂತೋಷ್ ಪಿಂಟೋ, ಈಶ್ವರನಾಗಿ ರತ್ವಿ, ಮೇಘಮುಖಿ ದೂತರಾಗಿ ಮಹಾಬಲ ಭಟ್ ಭಾಗಮಂಡಲ, ದೇವದೂತರಾಗಿ ಸೈಷಾ ಭಂಡಾರಿ, ಗರುಡನ ಪಾತ್ರದಲ್ಲಿ ರೇವಂತ್, ದೇವಿಯ ಪಾತ್ರದಲ್ಲಿ ನಿತ್ಯಶ್ರೀ, ವಿಷ್ಣುವಿನ ಪಾತ್ರದಲ್ಲಿ ಶ್ರೀ ರವಿ ಅಲೆಯೂರಾಯ ವರ್ಕಾಡಿ, ವೈಕನಸ ಪಾತ್ರದಲ್ಲಿ ವಿಜಯಲಕ್ಷ್ಮಿ ಎಲ್ ನಿಡ್ವಣ್ಣಯ್ಯ, ಯಮನ ಪಾತ್ರದಲ್ಲಿ ಮಿಥಿಲ್ ಹಾಗೂ ಚಂದ್ರಗುಪ್ತನ ಪಾತ್ರದಲ್ಲಿ ನಿಹಾಲ್ ಮತ್ತು ಯಮ ಭಟರಾಗಿ ಸೈಷಾ, ರತ್ವಿ, ವಿಷ್ಣು ಭಟರಾಗಿ ದೃಶಾಲ್, ಉದಿತ್, ನಿತ್ಯ, ಮೃತ್ಯುವಿನ ಪಾತ್ರದಲ್ಲಿ ಕೃತಿ ದೇವಾಡಿಗ, ನಾರದನಾಗಿ ಪ್ರತೀಕ್ ರಾವ್ ಇವರು ತಮ್ಮ ಮುಂದೆ ಈ ವೇದಿಕೆಯಲ್ಲಿ ಶ್ರೀ ಏಕಾದಶಿ ದೇವಿ ಮಹಾತ್ಮೆ ಯಕ್ಷಗಾನ ಪ್ರದರ್ಶನವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಸರ್ವರು ವೇದಿಕೆಯ ಮುಂದೆ ಕುಳಿತು ಬಾಲ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಸರಯು ಯಕ್ಷ ಬಳಗಕ್ಕೆ ತಮ್ಮ ಅಭಿಮಾನವನ್ನು ತೋರಿಸಬೇಕಾಗಿ ಈ ಮೂಲಕ ವಿನಂತಿಸ್ತೇನೆ. ಯಕ್ಷಗಾಲ್ಗಂ ಗೆಳ್ಗೆ. ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿದೆಯ ವಾಣಿಯರ ಪದಾಂಬುಜಕ್ಕೆ ಪೊಡಮಡುತ್ತ
ಬಳಿರೆ ಪರಾಕ್ರಮ ಕಂಠೀರವ ಅಲ್ಲಿರೇನಯ್ಯ ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ಸುರಪಾಲನೆಂದುಕೊಂಡಿದ್ದೇವೆ. ನಾನೇ ಸರಿ ಹೊರಟ ವಿಚಾರ ಅನೇಕ ವಿಧ ಆಲಿಸಬೇಕು. ಧರಣಿ ಪಾಲಕ ಕೇಳು. ಎಂದಿನಂತೆ ಇಂದು ಕೂಡ ಬ್ರಹ್ಮ ಮುಹೂರ್ತಕ್ಕೆದ್ದಂತಹ ನಾನು ನಿತ್ಯ ವಿಧಿಗಳನ್ನು ತೀರಿಸಿ 3 ಮೂರ್ತಿಗಳನ್ನು ಮನಸಾರೆ ಅರ್ಚಿಸಿ ಸುಧರ್ಮ ಸಭೆಯ ಈ ಓಲಗವನ್ನು ಪ್ರವೇಶಿಸಿದ್ದೇನೆ. ಆಹಾ, ನೋಡಬಾರದೆ ಈ ಸಭೆಯ ವೈಭವವನ್ನು. ಆಚಾರ್ಯ ಬೃಹಸ್ಪತಿಗಳ ನಿರ್ದೇಶನ ಈ ದೇವ ಸಂಕುಲಕ್ಕಿದೆ. ಶತಮುಖಗಳನ್ನು ಮಾಡಿ 3 ಮೂರ್ತಿಗಳನ್ನು ಮೆಚ್ಚಿಸಿ ಈ ಸುಧರ್ಮ ಸಭೆಯ ಪೀಠವನ್ನು ಸ್ಥಾಯಿಗೊಳಿಸಿಕೊಂಡಿದ್ದೇನೆ. ಒಂದೆಡೆಯಿಂದ ಕಿನ್ನರು, ಕಿಂಪುರುಷರು, ಮುನಿಗಳು, ಸಾಧ್ಯರು, ಸಿದ್ಧರು ಸನ್ನಿಹಿತರಾಗಿದ್ದಾರೆ. ಮತ್ತೊಂದೆಡೆಯಿಂದ ಅಗ್ನಿ, ವರುಣ, ವಾಯು, ಕುಬೇರ ಇವರೇ ಮೊದಲಾದ ಮುಕ್ಕೋಟಿ ದೇವತೆಗಳು ಪೂಜಿತಾಸನಗಳಲ್ಲಿ ಕುಳಿತು ನನ್ನ ಆಜ್ಞೆಗಾಗಿ ಕಾಯುತ್ತಾ ಇರುತ್ತಾರೆ. ಕಾಮಧೇನು, ಕಲ್ಪವೃಕ್ಷ, ನಂದನವನ ಇವೇ ಮೊದಲಾದ ಸುವಸ್ತುಗಳು ನಮ್ಮಲ್ಲಿವೆ. ಚಿಂತಿಸಿದನ್ನು ಕೊಡುವ ಚಿಂತಾಮಣಿ, ಕಾಮಿಸಿದನ್ನು ಕೊಡುವ ಕಾಮಧೇನು, ಸುಧೆಯನ್ನೇ ಹರಿಸುವ ಅಮೃತದ ಭಾಂಡ ಇವೆಲ್ಲವೂ ಇಲ್ಲಿ ಮೇಲೇಸಿವೆ. ಇನ್ನು ಶಕ್ತಿ ಸಂಪತ್ತಿನ ಬಗ್ಗೆ ಹೇಳುವುದಾದರೆ ಅದಕ್ಕೂ ಸರಿ ಮಿಗಿಲಿಲ್ಲ. ಕೈಯಾಯುಧ, ವಜ್ರಾಯುಧ, ಏರುವ ಆನೆ ಐರಾವತ, ಕುದುರೆ ಉಚ್ಚೈಶ್ರವಸ್ಸು, ಹೀಗೆ ಹೇಳುತ್ತಾ ಹೋದರೆ ಅದು ತೀರದ ಸಂಪತ್ತೇ ಆಗಿ ಬಿಡುತ್ತದೆ. ಆದರೆ ಸುಮ್ಮನೆಸರೇ ಕೇಳಿ ಸುಮನ
ಸೇರಣ ಗಾಯನ ಕರ್ಣಾನಂದಕರವಾಗಿಯೇ ಇದೆ. ಸುರನಾರಿಯರ ನೃತ್ಯ ವೈಭವ ಮನದನಿಸುತ್ತಿದೆ. ದುರುಳರು ದಾಳಿಯನ್ನಿಟ್ಟರೆ ನೀವೆಲ್ಲ ಒಟ್ಟಾಗಿ ನನ್ನನ್ನು ಬೆಂಬಲಿಸುತ್ತೀರಿ. ಇಷ್ಟೆಲ್ಲ ಇದ್ದರೂ ನನಗೆ ಇರುವ ಚಿಂತೆ ಅದು ಒಂದೇ. ಯಾವುದು ಬಲ್ಲಿನ ನೀವು? ಆ ಮರ್ತ್ಯಲೋಕದ ದಾನವರು ಮೀರಿ ಬೇಕಾದಂತಹ ವರಫಲಗಳನ್ನು ಪಡೆದು ನಮ್ಮ ನಾಡನ್ನು ಮುಟ್ಟುವುದುಂಟು. ಅಂತಹ ದುರುಳರು ಮಗದೊಮ್ಮೆ ನಮ್ಮ ನಾಡಿಗೆ ದಾಳಿಯನ್ನು ಇಟ್ಟರೆ ನೀವೇನು ಆದ್ದರಿಂದ ಇನ್ನು ಮುಂದೆ ಬಂದವರಿಗೂ ಅದೇ ಗತಿ. ನೀನೇನು ಹೇಳುವೆ? ಓ ಓ ಓ ಓ ವಾಯು, ನೀನೇನು ಹೇಳುವೆ? ಬಲದೋಷ ಅಂತೇನ ನೀವೆಂದ ನುಡಿಗೆ ನೀವೆಂದ
ಅಮಿತ ಆನಂದವನ್ನು ಹೊಂದಿದೆ. ಬೆಚ್ಚದೆ ಬೆದರದೆ ನೀವಿರುವಾಗ ನನಗೆ ಯಾರ ಭಯ? ಹಿರಿಯವರು ನಾವು ಅಕ್ಕನ ಮಕ್ಕಳೆಂದು ಬೀಗಿ ಬರುವ ಆ ಧೂರ್ತರನ್ನು ಕೂಡಿಮಠ ಮಾಡಿ ಈ ಲೋಕವನ್ನು ಕಲ್ಯಾಣ ಮಾಡುವುದು ಅಲ್ಲದೆ ಈ ಲೋಕವನ್ನು ರಕ್ಷಿಸುವುದೇ ನಮಗೆ ಕರ್ತವ್ಯವಾಗಿದೆ. ಆದರೆ ಇಷ್ಟೆಲ್ಲ ನಮಗೆ ದೊರಕಿದ್ದು ಶ್ರೀಹರಿಯ ಕೃಪಾ ಕಟಾಕ್ಷದಿಂದ. ಅದನ್ನು ಮರೆಯುವಂತಿಲ್ಲ. ಹೀಗೆ ಏರಿದ ಏಣಿಯನ್ನು ಮರೆಯದೆ ಆಡಳಿತವನ್ನು ನಡೆಸಬೇಕು. ಅಲ್ಲದೆ ವಿಜಗೀಶು ಪ್ರವೃತ್ತಿಯವರಾದ ನಾವು ಆ ಕಮಲನಾಮನನ್ನೇ ಸ್ಮರಿಸುತ್ತಾ ಇಂದಿನ ಸಭೆಯನ್ನು ಇಲ್ಲಿಗೆ ವಿಸರ್ಜಿಸೋಣ. ನಾಡಿ ಜಂಗಮ ರಾಣಿಯಾಗಿ
ಪ್ರಪಂಚದಲ್ಲಿ ತಿಳಿದವರಾದಂತಹ ಮಾತುಂಟಲ್ಲ, ಹೆಣ್ಣಾಗಿ ಹುಟ್ಟಿದರೆ ಸಾಲದು, ಹೆಣ್ತನವನ್ನು ಉಳಿಸಿ ಬೆಳೆಸುವಲ್ಲಿ ಹೆಣ್ಣಿನ ಪಾತ್ರ ಅತಿ ಮುಖ್ಯ ಎನ್ನುವ ಹಾಗೆ ಈ ಮಾತನ್ನು ಸರಿಯಾಗಿ ಅರ್ಥೈಸಿಕೊಂಡು ಅಂತೆಯೇ ನಡೆದುಕೊಂಡು ಬಂದವಳು ನಾನು. ಹೇಳಿಕೊಳ್ಳುವುದಕ್ಕೆ ಚಂದ್ರಾವತಿಯ ಪಟ್ಟಣದ ಅರಸನಾದಂತಹ ನಾಡಿಜಂಗ ಮಹಾಪ್ರಭುಗಳ ಪ್ರೀತಿಯ ಮಡದಿ ನಾನು. ಹೆಸರು ಮೇಘಾಮುಖಿ ಎನ್ನುವ ಹಾಗೆ ಬಹಳಷ್ಟು ಪ್ರೀತಿಯಿಂದ ನನ್ನ ಸ್ವಾಮಿ ನನ್ನನ್ನು ನೋಡಿಕೊಂಡವರಿದ್ದಾರೆ. ನಮ್ಮ ಸುಖ ದಾಂಪತ್ಯದ ಪ್ರತೀಕವಾಗಿ ನನಗೊಬ್ಬ ಮಗನೂ ಕೂಡ ಇದ್ದಾನೆ. ಅವಳಿಗೆ ಮುರಾಸುರನೆನ್ನುವಂತಹ ಹೆಸರನ್ನು ಇರಿಸಿದ್ದೇನೆ. ಈ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಯೋಗ್ಯವಾದಂತಹ ಗುರುಗಳಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿಕೊಟ್ಟವಳಿದ್ದೇನೆ. ವಿದ್ಯೆಯನ್ನು ಪಡೆದಂತಹ ನನ್ನ ಮಗ ಈ ಕಾಲದಲ್ಲಿ ಅರಮನೆಯನ್ನು ಸೇರಿಕೊಂಡವಳಿದ್ದಾನೆ. ತನ್ನದಾದಂತಹ ಮಿತ್ರರ ಜೊತೆ ಸೇರಿಕೊಂಡು ಆಟವಾಡುವುದಕ್ಕೆ ಹೋದವನಿದ್ದಾನೆ. ನನಗೊತ್ತು ಈ ಕಾಲದಲ್ಲಿ ಸಂತೋಷ ಸಮಾಧಾನ. ನನ್ನವರು 3 ಲೋಕವನ್ನು ಗೆಲ್ಲಬೇಕು ಎನ್ನುವಂತ ಉದ್ದೇಶವನ್ನು ಇರಿಸಿಕೊಂಡವರು ಪಾತಾಳ ಲೋಕವನ್ನು ಹಾಗೂ ಭೂಲೋಕವನ್ನು ಸರ್ವವನ್ನು ಕೂಡ ತನ್ನ ವಶದಲ್ಲಿ ಪಡಿಸಿಕೊಂಡವರಿದ್ದಾರೆ. ಇನ್ನು ದೇವಲೋಕದ ಸುಖ ಪಡೆಯಬೇಕು ಎನ್ನುವಂತ ಉದ್ದೇಶವನ್ನು ಇರಿಸಿಕೊಂಡಂತಹ ನನ್ನ ಗಂಡ ದೇವಲೋಕದ ಸುರ ಸಂಪದವನ್ನು ವಶಪಡಿಸುವುದಕ್ಕಾಗಿ ದೇವಲೋಕಕ್ಕೆ ದಾಳಿ ನಡೆಸುವುದಕ್ಕೆ ಹೋದವರಿದ್ದಾರೆ. ಹೋದವರು ಅದೆಷ್ಟೋ ಸಮಯಗಳು ಕಳೆದು ಹೋಯಿತು. ನಮ್ಮವರು ಇನ್ನೂ ಬರಲಿಲ್ಲವಲ್ಲ. ಏನಾಗಿದೆಯೋ ಏನು, ಸ್ವರ್ಗ ನಮ್ಮ ಪಾಲಾಯಿತೋ ಏನು, ಏನು ವಿಚಾರ ತಿಳಿದು ಬಂದಿಲ್ಲವಲ್ಲ. ನಾನೇನು ಮಾಡಲಿ, ನಾನೇನು ಮಾಡಲಿ. ಎದ್ದೇಳು. ಅಮ್ಮ, ಓಯ್, ಯಾರೋ ನೀನು? ನೀನು ಯಾರು ಅಂತ ನನಗೆ ಗೊತ್ತಾಗ, ನಿನ್ನ ಪರಿಚಯವೇ ಇಲ್ಲ ನನಗೆ. ಪರಿಚಯವಿಲ್ವಾ? ಇಲ್ಲ. ನಾನು ನಿಮ್ಮ ಗಂಡ. ಯಾರಲ್ಲಿಯ ಮಾತಾಡೋದು ನೀನು? ನಿಮ್ಮಲ್ಲಿ. ಎಲ್ಲಿದ್ದೀಯ ಅಂತ ಗೊತ್ತುಂಟ ನನಗೆ? ಇದು ಯಾವ ಪುರ ಅಂತ ನನಗೆ ಗೊತ್ತುಂಟ? ಚಂದ್ರಾವತಿ ಪುರ. ಹೌದು ಅಮ್ಮ. ನಾಡಿದಂಗನ ಅರಸಿ ನಾನು. ಹೌದಮ್ಮ. ನನ್ನ ಅಂತಃಪುರಕ್ಕೆ ಬಂದು ನನ್ನ ಗಂಡ ಅಂತ ಹೇಳ್ತಿದ್ಯಾ? ನಿಮ್ಮ ಗಂಡ ಮತ್ತು ನಾನು. ಅಂದ್ರೆ ನಿಮ್ಮ ಗಂಡ ಹಾ, ಮತ್ತು ನಾನು. ನನ್ನ ಗಂಡ ಮತ್ತು ನೀನು. ಹಾಗಂತಾದ್ರೂ ನನ್ನ ಗಂಡನ ಜೊತೆಯಲ್ಲಿ ಇರುವವನು ನೀನು. ಹೌದಮ್ಮ. ಯಾರ ನೀನು? ನಾನು ಅವರ ಚಾರಕ. ಓಹೋ, ನಮ್ಮವರ ದೂತ. ಹೌದೌದು. ದೂತ. ನನ್ನ ಗಂಡನ ಜೊತೆ ನೀನು ಸ್ವರ್ಗಲೋಕಕ್ಕೆ ಹೋದವನಲ್ಲವೇನು? ಹೌದಮ್ಮ. ಸ್ವರ್ಗಲೋಕದ ವಿಚಾರ ಏನಾಯಿತು? ಅಮ್ಮ, ಲಾಲಿಸಬೇಕಮ್ಮ, ಲಾಲಿಸಬೇಕು.
ಹೌದೇನು ಅಮ್ಮ ದೂತ ಹ, ನನ್ನ ಗಂಡನ ಜೊತೆಗೆ ನೀನು ಸ್ವರ್ಗಲೋಕಕ್ಕೆ ಹೋದವನಲ್ಲವೇ ಹೌದಮ್ಮ. ಹೌದೇನು ಏನಮ್ಮ ಹೋದಂತಹ ವಿಚಾರ ಏನಾಯ್ತು ಉಂಟಮ್ಮ ಉಂಟು. ಏನಾದ್ರು ನಿಮ್ಮ ಗಂಡ ನೋಡಿ ಜಂಗು. ಹೌದು ನನ್ನ ಗಂಡ ನಾಡಿಜಂಗ ನಾಡಿಜಂಗ. ಪ್ರಭುಗಳು ಹ, ಹ. ಅವರು ನನ್ನನ್ನು ಬಳಿಗೆ ಕದ್ದು ಹ. ಏ ದೂತ, ನಾವು ಹೀಗೆ ನಮ್ಮ ಪುರದಲ್ಲಿ ಇರುವುದಲ್ಲ, ಹ್ಮ್ ಎಲ್ಲ ಲೋಕವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಅಂತ ಹೇಳಿ ಹಾ ಹೊರಟದಮ್ಮ. ಹಾ ಹೌದು ಅವರು ಮೊದಲಿಗೆ ಪೀಠದಲ್ಲಿ ಎದ್ದು ರಪ್ಪ ಮೇಲೆ ನೋಡಿದರು. ಹೌದಾ ಮೇಲಿತ್ತು. ಸ್ವರ್ಗಲೋಕ ಹಾ, ಸ್ವರ್ಗಲೋಕ ಹಾ ನೋಡಿದ್ದು ಹೋಗುವ ಅಂತ ಹೇಳಿದ್ರು. ಹಾ ಎಲ್ಲ ಸೈನ್ಯವನ್ನು ಕೂಡಿಕೊಂಡು ಹಾ ಸುರಪುರದತ್ತ ನಾವು ದಿಗ್ವಿಜಯ ದಿಗ್ವಿಜಯಕ್ಕೆ ಹೊರಟವರು ನಾವು. ಹೌದೌದು ಹೌದಮ್ಮ. ಹೋದಿರಾ? ಹಾ ಹೋದ ವಿಚಾರ ಅವರಿಗೆ ಸಿಡಿಯಿತು. ಯಾರಿಗೆ ಸುರಲ್ಕಲಾಲು. ದೇವತೆಗಳಿಗೆ ಹಾ, ಸುರಲ್ಕಲಾಲು. ಸುರರಿಗೆ ಹಾ, ಅವರಿಗೆ ತಿಳಿಯಿತಾ? ಹಾ ವಿಷಯ ತಿಳಿದ ಅವರು ಹ್ಮ್ ಇರ್ಲಿಲ್ಲ, ಮತ್ತೆ ಬಂದ್ರು ಯಾರೆಲ್ಲ ಕಾಳಗಕ್ಕೆ. ಯುದ್ಧಕ್ಕಾಗಿ ಹೌದಮ್ಮ, ಬಂದ್ರು. ಹಾ ಹಾ ಮೊದಲಿಗೆ ಬಂದವ ಯಾರವ ಅಗ್ನಿ. ಎಂತದು ಅಗ್ನಿ ಅದೆಂತದದು ಅದು ಬುಸು 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 ಬುಸು. ಹಾ ಅಗ್ನಿ ಆ ಅಗ್ನಿ ಹಾ ಅವ ಬಂದವನೇ. ಬಂದವ ಬಂದ ಏನು ಮಾಡಿದ? ವಿಷ ನೋಡ್ಬೇಕು. ಹೌದಾ? ಪ್ರವಾಸ. ಹಾ, ಹಾ. ಎಂತದು ದಗ 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 ಉರಿತ ಉಂಟಮ್ಮ. ಉರಿತ ಬಂದ ಹಾ, ಉರಿತ ಬಂದ. ಹಾ. ಅಲ್ಲಿಗೆ ನಿಮ್ಮ ಗಂಡ ನೋಡಿದ್ರ? ಹ್ಮ್ ಕೆತ್ತರಿಸಿ ಕೆಂಗಣ್ಣಿನಿಂದ ನೋಡಿದ್ರಮ್ಮ. ಹಾ ಆಮೇಲೆ ನೋಡಿ ನೋಡಿ ಹಾ ಬರುವ ಅಗ್ನಿಯನ್ನು ಹ್ಮ್. ಅವನ ಎದುರೊಂದು ಅಸ್ತ್ರ ಬಿಟ್ಟದ್ದು. ವರುಣಾಸ್ತ್ರವನ್ನು ಪ್ರಯೋಗಿಸಿದ ಹೌದು, ನೀರು ಬಿಟ್ಟದಮ್ಮ. ಹಾ. ಅಗ್ನಿಯಲ್ಲಿ ಚಿಂಕ. ಹೌದು ಹಾ ಅಗ್ನಿ ಹೋದ ನಂತರ ಯಾರು ಅಗ್ನಿ ಬಂದಿದ್ದಾರೆ ಹೋದ ನಂತರ ಬಂದದ್ದು ಹ್ಮ್ ಅವ ವರುಣ. ಯಾರು ವರುಣ ವರುಣ ಬಂದದ್ದು ಹೌದು. ಹಾ ಹಾ ಅವ ಬಂದವನನ್ನು ಇವರು ಓಡಿಸಿ. ಹೌದಾ ಹೌದಮ್ಮ. ಹಾ, ಹಾ. ಆಮೇಲೆ ಹಾ. ಇನ್ನು ಒಬ್ಬೊಬ್ಬರಾಗಿ ಬಂದ್ರೆ ಪ್ರಯೋಜನ ಇಲ್ಲ. ಹಾ. ಇಬ್ಬಿಬ್ರು ಬಂದ್ರಮ್ಮ. ಹೌದಾ ಹೌದಮ್ಮ. ಯಾರೆಲ್ಲ ಬಂದ ಬಂದವ ಮುಂದಿನಿಂದ ವರುಣ ಬಂದ, ಹಾ. ಮತ್ತೆ ಬಂದ. ಹೌದಾ ಹಾ ಹಾ ಮುಂದಿನಿಂದ ವಾಯು, ಹಾ. ಮುಂದಿನಿಂದ ವರುಣ, ಹಾ. ಹಿಂದಿನಿಂದ ವಾಯು ಬಂದ. ಹಿಂದಿನಿಂದ ವಾಯು ಬಂದದ್ದು ಹೌದು ಅಂತ. ಹೌದೇನು ಹಾ. ಇಬ್ಬರು ಯುದ್ಧಕ್ಕೆ ಬಂದ್ರೆ ಹಾ. ನನ್ನ ಗಂಡನಿಗೆ ತಿಳಿಯಿತಾ ತಿಳಿಯಿತು. ಅವರಿಗೆ ತಿಳಿಯಿಲ್ಲ. ಹಾ, ಹಾ, ಹಾ. ನಾನು ಹಿಂದಿನಿಂದ ವಾಯ್ರಾರೆ ಹಾ. ಹಿಂದೆ ನೋಡಿದ್ದ ಹೇಳಿದ್ದು. ಹೌದಾ ಹಾ. ನೀನು ಸೂಚನೆಯನ್ನು ಕೊಟ್ಟಿದ್ದೆ ಸೂಚನೆ ಕೊಟ್ಟದಮ್ಮ. ಹಾ, ಹಾ. ಕೊಟ್ಟದ್ದು ನಿಮ್ಮ ಗಂಡನ. ತಿರುಗಿ ನೋಡಿ ನಿಮ್ಮ ಗಂಡನ ಮುಖ ನೋಡುವಾಗ ಹಾ ಅಮ್ಮ ಓ ಮುಂದಿನಿಂದ ವರುಣ ಹೋಗುವಾಗ ಹಾ. ಹಿಂದೆ ವಾಯು ಹೋದದ್ದು ಗೊತ್ತೇ ಆಗಿಲ್ಲ. ಯಾರಿಗೂ ಗೊತ್ತೇ ಆಗಲಿಲ್ಲ ನನ್ನ ಗಂಡನ ಪರಾಕ್ರಮವೇ ಹಾಗೆ ಹೌದು, ನಿಮ್ಮ ಗಂಡ ಶೆಟ್ಟಿಗಾರರು. ಎಂತದು ಶೆಟ್ಟಿಗಾರರು. ಏಯ್ ಶಕ್ತಿಗಾರರು ಅದೇ ಶೆಟ್ಟಿಗಾರರು. ಏಯ್ ಶಕ್ತಿಗಾರರು ಹಾ. ಹಾ. ಆಮೇಲೆ ಅಮ್ಮ ಓ. ಆಮೇಲೆ ಬಂದ ಯಾರವ ಕುಬೇರ್. ಕುಬೇರ ಹಾ. ಹಾ. ಗಣಪತಿ. ಗಣಪತಿ ಹಾ, ಅವ ಬಂದಮ್ಮ. ಹಾ. ಬಂದವನ ನಿಮ್ಮ ಗಂಡನ ಮುಂದೆ ನಿಂತ. ಹಾ. ಎರಡು ಬೆಟ್ಟದಿಂದ ಓಡಿ ಹೋದ. ಅವನು ಓಡಿ ಹೋದ ಹೌದಮ್ಮ. ಆ ಬಳಿಕ ಬಂದ. ಆ ಬಳಿಕ ಬಂದವ ಹಾ ಏಮೆ ಏಮೆ ಎಂತದ್ದು ಏಮೆ ಏಮೆ ಅವ ಪಾಯಸವನ್ನು ಏರಿಕೊಂಡು ಕೋಣ ಇಟ್ಕೊಂಡು ಏಯ್ ಅದು ಆಗಲು ಮತ್ತೆ ಪಾಶವನ್ನು ಹಿಡಿದುಕೊಂಡು ಹಾ. ಕೋಣವನ್ನು ಏರಿಕೊಂಡು ಬಂದದ್ದು ಆ. ಯಮ ಧರ್ಮರಾಯ ಆ ಎಂ ಧರ್ಮರಾಯ್. ಹಾ ಹಾ ಯಮ ಧರ್ಮರಾಯ ಅವ ಬಂದಮ್ಮ. ಬಂದ ನಿಮ್ಮ ಗಂಡ ಮುಂದೆ ನಿಂತು ಹಾ ಹೇಳಿದ, ಏನು? ಬಾರ ನನ್ನ ಮುಂದೆ ತೋರಿಸಿ ನಿನ್ನ ಪೌರುಷ ಅಂತ. ಯುದ್ಧ ಮಾಡು ಎನ್ನುವ ಹಾಗೆ ಕರೆ ಹೌದಮ್ಮ. ಕೊಟ್ಟದ್ದು ಹೌದು. ನನ್ನ ಗಂಡ ಏನು ಮಾಡಿದ್ರು ಕರೆ ಕೊಟ್ಟದ್ದು ಇವರು ಹೋದದ್ದು. ಹಾ. ನಿಮ್ಮ ಗಂಡನ ರಭಸಕಿಯ ಬದಲಾವಣೆ ಯಮನು ಕೂಡ ಓಡಿ ಹೋದ ಓಡಿದ. ಹಾ ಹಾ ಹಾ. ಆಮೇಲೆ ಅಮ್ಮ ಓ ಸ್ವಲ್ಪ ಹೊತ್ತಾಗುವಾಗ ಓ ಸುರತ್ಕಲ್ನ ಕಡೆಯಿಂದ 56 ಏರಿಕೊಂಡು ಹಾ. ಒಬ್ಬ ಬಂದಮ್ಮ. ಎಂತದು ಎಂತದು ಸುರತ್ಕಲ್ನ ಕಡೆಯಿಂದ 56 ಹಾ 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 ಸುರರ ಕಡೆಯಿಂದ ಐರಾವತವನ್ನು ಏರಿಕೊಂಡು ಬಂದದ್ದು ಪ್ರಾಯಶಃ ಬಂದದ್ದು ಸುರಪಾಲನಿರಬೇಕು ಅವ ಸುರೇಶ. ಸುರಪಾಲ ಸುರೇಶ ಅವನೇ ಬಂದಮ್ಮ. ಹಾ, ಹಾ. ಒಂದು ನಿಮ್ಮ ಗಂಡನ ಮುಂದೆ ನಿಂತ. ಹಾ ಹಾ ನಿಮ್ಮ ಗಂಡ ಒಂದೇ ಒಂದು ಹೇಳಿದ್ದು, ಏನು ಅಂತ ನಾರ ನಿನ್ನ ಭುಜದಲ್ಲಿ ಪರಾಕ್ರಮ ಉಂಟು ಅಂತಾದ್ರೆ ಹಾ ಉತ್ತಲಂಗದೊಳಗೆ ಬಾ. ಏಯ್ ಅದೆಂತದು ಆ ರೀತಿಯಾಗಿ ಅಲ್ಲ ಯುದ್ಧ ರಂಗಕ್ಕೆ ಬಾ ಎನ್ನುವ ಹಾಗೆ. ಹಾ. ಹಾ ನಿಮ್ಮ ಗಂಡ ಹೇಳಿದ್ದು ಸುರಪ್ಪ ಯುದ್ಧಕ್ಕೆ ಬಂದ ಉತ್ತಲಂಗದೊಳಗೆ ಬಂದ. ಹಾ ಹಾ ಬಂದವನೇ ಕಾಡಿಯಾದಂತಹ ಯುದ್ಧಮ್ಮ. ಹಾ ಹಾ ಎಂತಹ ಯುದ್ಧ, ಹಾ ಹಾ ರಮ್ಯ ಮನೋಹರ ಬೀಭತ್ಸ ಭಯಂಕರ ಯುದ್ಧಮ್ಮ. ಹೌದಾ ಯುದ್ಧ ಮಾಡಿದ್ದು
ಆಮೇಲೆ ಅಮ್ಮ ಓ ಹೇಳುದು ಏನಾಯ್ತು? ಆ ಸುರಪನನ್ನು ನಿಮ್ಮ ಗಂಡ ನೋಡಿ ಜಗ್ಗ ಹಾ ಒಡೆದು ಓಡಿಸಿದ್ದಮ್ಮ. ಹೌದೇನು? ನಿನಗೆ ಯಾರು ಇದನ್ನೆಲ್ಲ ಹೇಳಿಕೊಟ್ಟದ್ದು? ಇದೊಂದು ಕ್ರಮವ? ಮತ್ತೆ ಹೇಗೆ? ಹೌದೇನು? ಇದು ಸಂತೋಷದ ವಿಚಾರ. ಸಂತೋಷದ ವಿಚಾರವನ್ನು ಯಾವತ್ತೂ ಕೂಡ ಕೂಗಿಕೊಂಡು ಹೇಳುವಂತಹ ಕ್ರಮವಿಲ್ಲ. ಮತ್ತೆ ಹೇಗೆ? ಸ್ವರ್ಗಲೋಕ ನಮ್ಮ ವಶವಾಗಿದೆ. ಹೌದು. ಇದು ಸಂತೋಷದ ವಿಚಾರವನ್ನು ಯಾವತ್ತಿದ್ದರೂ ಕೂಡ ನಾವು ನಗು ನಗುತ್ತಾ ಹೇಳಬೇಕು. ಈಗ ನೆಕ್ಕಿ ನೆಕ್ಕಿ ಹೇಳ್ಬೇಕಾ? ಏಯ್, ನಗು ನಗುತ್ತಾ ಅದೇ ನೆಕ್ಕಿ ನೆಕ್ಕಿ ನಗುತ್ತಾ ಹೇಳು. ನಗು ನಗುತ್ತಾ. ಹಾ. ಅಮ್ಮ ಓ ನಿಮ್ಮ ಗಂಡ ಸುರಪನನ್ನು ಓಡಿಸಿದ. ಹಾ ಓಡಿಸಿದಾಗ ಸ್ವಲ್ಪ ಹೊತ್ತಾದ ಮೇಲೆ ಹಾ. ನಿಮ್ಮ ಗಂಡ ತಿರುಗಿ ನೋಡಿದ್ರು. ಎಂತದು? ಅವರು ನೋಡಿದ್ದು ಅದು ಯಾವುದು? ಸಿಂಹಾಸನ. ಎಂತದು? ಸಿಂಹಾಸನ. ಏಯ್, ಮತ್ತೆ ಸಿಂಹಾಸನ? ಸಿಂಹಾಸನ. ಹಾ. ಆ ಸುರಲೋಕದ ಸಿಂಹಾಸನವನ್ನು ನೋಡಿದ್ರು. ಹಾ ನೋಡಿ ಯಾರು ಇಲ್ಲಲ್ಲ, ಹಾ. ನಾನು ಹೋಗಿ ಕುಳಿತುಕೊಳ್ಳುತ್ತೇನೆ. ರಟ್ಟಟ ಅಂತ ಮಾಡಿ ಕೂತಲ್ಲ. ಹೌದಾ? ಪೀಠಾರೋಹಣ. ಸಿಂಹಾಸನವನ್ನು ಹೇಳಿಕೊಂಡದ್ದು. ಹೌದಮ್ಮ. ಹಾ ಏರಿಕೊಂಡ್ರ ಹಾ ಆಮೇಲೆ ಹ್ಮ್. ಸ್ವಲ್ಪ ಹೊತ್ತು ಹ್ಮ್. ನಾವು ಸ್ವಲ್ಪ ದಣಿದಿದ್ದೇವಲ್ಲ, ಹೌದು. ನಮಗೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮನರಂಜನಾ ಕಾರ್ಯಕ್ರಮ ಆಗಬೇಕು ಎನ್ನುವ ಹಾಗೆ ಹಾಗೆ ಮನಸ್ಸಿಗೆ ಮುದ ಬರಬೇಕು. ಹೌದು. ಅದಕ್ಕಾಗಿ ಹಾ. ಹೇಳಿದ್ರು ಯಾರು? ಇದ್ದಾರಲ್ಲ ಇಲ್ಲಿ ಸುರಲೋಕದಲ್ಲಿ ಆಡುವವರು ಪಾಡುವವರು ಬಡಿಯುವವರು ಹೌದೌದು. ಎಲ್ಲರೂ ಬರ್ಲಿ ಅಂತ ಹೇಳಿದ್ರು. ಆಜ್ಞೆಯನ್ನು ಕೊಟ್ರು. ಕೊಟ್ರು. ಹಾ, ಹಾ. ಹಿಮ್ಮೇಳದವರು ಬಂದು ಕೂತ್ರ. ಹಾ ಬಂದು ಕೂತ ಮೇಲೆ ಆ ಕಾಲಿ ಹಿಮ್ಮೇಳ ಆಗ್ತದ? ಆಗುದಿಲ್ಲ. ಆಗುದಿಲ್ಲ. ಮುಮ್ಮೇಳವು ಕೂಡ ನಮಗೆ ಬೇಕಲ್ವಾ? ಹೌದು. ಗಟ್ಟಿ ಇರ್ಬೇಕಲ್ವಾ? ಹಾ ಹಾಗೆ ಹ್ಮ್. ಮುಮ್ಮೇಳದಲ್ಲಿ ಕರೆದ್ರು. ಇದ್ದಾರಲ್ಲ ಹಾ ಯಾರು? ಯಾರೆಲ್ಲ? ತಕ್ಕದೈ ಕುಣಿಯುವವರು. ಅಪ್ಸರಾಂಗನೆಯರು. ಸಾರಿ ಅದೇ ಅಪ್ಸರಾಂಗನೆಯರು. ಆಪ್ಸಿ. ಅಪ್ಸರೆ. ಅವರು ಹಾ. ಅವರನ್ನು ಕರ್ತ್ರಮ್ಮ. ಹೌದಾ? ಕಟ್ಟಾಗ ಬಂದಲ್ಲ. ಹಾ ಯಾರೆಲ್ಲ ಬಂದದ್ದು? ಮೊದಲು ಯಾರು ನಮಗೆ ಬಂದದ್ದು ಲಂಬೆ, ರಂಭೆ, ಊರ್ವತಿ, ಊರ್ವಶಿ, ಓಣಕ್ಕೆ, ಮೇನಕ, ಓಣಕ್ಕ ಬಂದದ್ದು. ಮೇನಕ, ಆಮೇಲೆ ಅವಳು ನೀರೋತ್ತಮ್ ಪ್ರಿಯೋತಮೆ, ಮತ್ತು ಮಂಗಲ್ ದೋಸೆ. ಮಂಜು ಘೋಷೆ. ಆಮೇಲೆ ಕಡೆಗೆ ಬಂದದ್ದಮ್ಮ ಯಾರು? ಮೂರು ಕಾಸಿನವಳೆ. ಏ ಪೂಜಿ ಕಾಸ್ತಲೆ, ಕಸ್ತಲೆ. ಪೂಜಿ ಕಾಸ್ತಲೆ. ಹೌದು. ಅಂದ್ರಮ್ಮ ಹಾ, ಹಾ. ಒಬ್ರೊಬ್ರು ಒಂದೊಂದು ಅರ್ಧ ತಾಸು ಕುಡ್ದದ್ದೇ ಕುಡ್ದದ್ದು. ನಾಟ್ಯ ವೈಭವ ಎಂತ ಏರ್ಪಟ್ಟಿದೆ. ನಾಟ್ಯ ವೈಭವ. ಹೌದಾ? ಛೇ, ಹ್ಮ್. ನೋಡ್ಲಿಕ್ಕೆ ಎರಡು ಕಣ್ಣು ಸಾಲುದಿಲ್ಲ ಹೌದಾ? ಅಂತಹ ನಾಟ್ಯ ವೈಭವಮ್ಮ. ಹಾ ಹಾ ಆಮೇಲೆ ಹಾ. ಇದೆಲ್ಲ ಆಗುವಾಗ ಹ್ಮ್. ನಿಮ್ಮ ಗಂಡ ಹೇಳಿದ್ರು ಏನು? ಸಾಕು ಹ್ಮ್. ನಿಲ್ಲಿಸಿ, ಹ್ಮ್. ಎಂದು ಇವತ್ತೇ ಮುಗಿಸ್ತೀರಂತ ಹೇಳಿ ಹಾ. ಹೋಗಿಂತ ಹೇಳಿದ್ರು. ಹೌದಾ? ಹೊರಟ್ರ. ಹಾ ಆಮೇಲೆ ನಾವೆಲ್ಲರೂ ಹ್ಮ್. ಚಂದವಾಗಿ ಸುಮ್ಮನೆ ಕುಳಿತಿರುವಾಗ ಹಾ ಒಂದು ಘಟನೆ ನಡೀತಮ್ಮ. ಒಂದು ಘಟನೆ ನಡೆಯಿತು. ಹೌದಮ್ಮ. ಏನು ಅದು ಘಟನೆ? ಓ. ದೇವಲೋಕದಲ್ಲಿ ನಡೆಯುವಂತದ್ದು. ಹೌದಮ್ಮ. ಎಲ್ಲರೂ ಸುಮ್ಮನಿರುವಾಗ ಹಾ. ದೂರದಲ್ಲಿ ಹಾ. ಒಂದು ಗಿರ್ರ ಶಬ್ದ. ಶಬ್ದ. ಗರಣೆ ಗರ ಗರಣೆ ಹಾ ಗರಣೆ ತಿರುಗುತ್ತಾ ಬಂದದ್ದಮ್ಮ. ತಿರುಗುತ್ತಾ ಬಂದದ್ದು. ಹಾ. ಯಾರು ಅದು ತಿರುಗಿಕೊಂಡು ಬರುವವರು? ಅದು ನಿಮ್ಗೆ ಗೊತ್ತಿಲ್ವಾ? ಹಾ ಅದು ಅವ ಗೌಡ. ಯಾರು? ಗೌಡ ಏ ಎಂತದು? ಅವ ಗೌಡ. ಪ್ರಾಯಶಃ ಹಾರಿಕೊಂಡು ಬಂದದ್ದು ಗರುಡ. ಆ, ಹಾ, ಹಾ. ಅವನೇ ಬಂದದ್ದಮ್ಮ. ಹಾ ಅವ ಎಲ್ಲಿಂದ? ಶ್ರೀಮೆನ್ನೆ ನಾರಾಯಣವಾಹನ. ವೈಕುಂಠದಿಂದ ಬಂದಂತಹ ಗರುಡ. ವೈಕುಂಠದಿಂದ ಹಾ ಬಂದವ. ಹಾ ಹಾ ಶ್ರೀಮನ್ನಾರಾಯಣ ವಾಹನ. ಬಂದಮ್ಮ. ಏನು ಮತ್ತೆ? ಬಂದು ನಿಮ್ಮ ಗಂಡನ ಮುಂದೆ ನಿಂತದ್ದು. ಹಾ ನಿಂತು ನೋಡಿದ್ದು. ಹ್ಮ್ ನೋಡಿದ. ಹಾ ಆಮೇಲೆ ಏನು ಶಬ್ದ ಇಲ್ಲದೆ ಹಾ. ಗರಗರ 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 ಬಂದದ್ದಮ್ಮ. ಹೌದೇನು? ಹಾ. ಮೂರು ಲೋಕವನ್ನು ಗೆದ್ದವರು ನನ್ನ ಗಂಡ. ಹೌದು. ಏ ಆ ಗರುಡನೇನು ಮಹಾ. ಹೌದಮ್ಮ. ಗರುಡ ನನ್ನ ಗಂಡನಿಗೆ ಲಕ್ಷ್ಯವೇ ಅಲ್ಲ. ಲಕ್ಷ್ಯವೇ ಅಲ್ಲ ಅವನಿಗೆ ತನ್ನ. ನಿರ್ಲಕ್ಷ್ಯವ. ಹೌದಮ್ಮ. ಹಾ. ನಾವು ಹಾಗೆ ಭಾವಿಸಿದ್ದು. ಹ್ಮ್. ಅವ ಕೊಟ್ಟ ಒಂದು ಭೇಟಿಗೆ ಹಾ. ಕೂತಿದ್ದ ನಿಮ್ಮ ಗಂಡ ದುಬುಕ್ಕ ಎದ್ದದ್ದು. ಎದ್ದು ಸಿಟ್ಟು ಬಂದಿದೆ. ಸಿಟ್ಟು ಬಂದು ಎದ್ದು ನಿಂತ. ಅವರದ್ದೊಂದು ರೌದ್ರ ಅವತಾರ ನೋಡ್ಬೇಕಮ್ಮ. ಮತ್ತೆ? ಎಂತ ರೌದ್ರ ಅವತಾರ. ಮತ್ತೆ ಆ ಗರುಡನಿಗೆ ಅಧಿಗಮಸನ ಅಲ್ವಾ? ಹೌದು. ದೇವಲೋಕವನ್ನು ಏರಿಕೊಂಡವರು ನನ್ನ ಗಂಡ. ಹಾ. ಅವರ ಸಂತೋಷಕ್ಕೆ ವಿಘ್ನವನ್ನು ತಂದಂತಹ ಹೌದು. ಗರುಡನನ್ನು ನನ್ನ ಗಂಡ ಈ ಕಾಲದಲ್ಲಿ ಬಿಡ್ಲಿಕ್ಕಿಲ್ಲ. ಇಲ್ಲ, ನಿಮ್ಮ ಅವರ ಗಂಡ ಯಾರು? ಯಾರು? ನಿಮ್ಮ ಗಂಡ ಶಕ್ತಿಗಾರಲ್ವಾ? ಏ ಶಕ್ತಿಗಾರ. ಅದೇ ಹಾ, ಶಕ್ತಿ. ಹೌದು. ಹಾಗೆಮ್ಮ. ಹಾ. ಅವರು ನಿಂತ್ರ. ಹಾ. ಇವ 4 ಹೆಜ್ಜೆ ಹಿಂದೆ ಬಂದ. ಆಮೇಲೆ ಎರೆಗೆರೆನೆ ರಗರ 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 ಇನ್ನೊಂದು ಕೆಪ್ಪೆಗೆ ಕೊಟ್ಟದ್ದು. ಹೌದಾ? ಹೌದು. ನನ್ನ ಗಂಡ. ಹಾ. ನನ್ನ ಗಂಡನ ಸರಿಯಾಗಿ ನೋಡಿದ್ಯಾ?
ನೋಡಿದ್ದೇನೆ. ಕಣ್ಣು ಕೆಂಪಗಾಗ್ಲಿಲ್ವಾ? ಮತ್ತೆ ಸಿಟ್ಟು ಬಂದಿದೆ ಈಗ ನನ್ನ ಗಂಡನಿಗೆ. ದೇವ, ಸಿಟ್ಟು ಬಂದ್ರೆ ಇನ್ನೂ ಬಿಡ್ಲಿಕ್ಕಿಲ್ಲ ಅವರಿಗೆ. ಇಲ್ಲಿಗಿಲ್ಲಪ್ಪ. ಅವರಿಗೆ ನಿಮ್ಮ ಸಿಟ್ಟು ಗಂಡ ಬಂದ್ರೆ- ಯಾರು ಶಕ್ತಿಗಾರರು? ಏಯ್ ಶಕ್ತಿಗಾರರು. ಅದೇ ಅವರ ಶಕ್ತಿ ನಿಮಗೆ ಮಾತ್ರ ಅಲ್ಲ ಗೊತ್ತಿರು. ಹೌದು. ಹಾಗೆ ನಿಂತಿದ್ರ ಹಾ ಅವರಲ್ಲಿ ಸ್ವಲ್ಪ ಮಲಗಿದ್ರು. ಮಲಗಿದ್ರು. ಹೌದಮ್ಮ. ಯಾಕೋ ಮಲಗಿದ್ದಂತೆ? ಯಾಕೆಂತ ಗೊತ್ತಿಲ್ಲ. ಹಾ ಅವರು ಪೆಟ್ಟು ತಿಂದ್ರ ಹಾ ಬಿದ್ರ. ಆಮೇಲೆ ಮತ್ತೊಮ್ಮೆ ಗರುಡ ಹಿಂದೆ ಬಂದು ಹಾ ರಗ 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 ಕೊಟ್ಟದ್ದು. ಹಾ ಹಾ. ಇನ್ನೊಂದು ಪೆಟ್ಟು. ನನ್ನ ಗಂಡ ಮಲಗಿದ್ರು. ಹೌದು. ಗರುಡನಿಗೆ ಮಲಗಿಕೊಂಡು ಯುದ್ಧ ಏನಾದ್ರೂ ಉಂಟಾ? ಅಲ್ಲ ಗೊತ್ತಿಲ್ಲ, ಅವ ಮಾಡಿದ್ದಾನೆ. ನಿಮ್ಮ ಗಂಡ ಮಾಡ್ತಾರೆ ಅಂತ ನಾನು ಭಾವಿಸಿದ್ದಮ್ಮ. ಆಗಿರಬಹುದು. ಬಂದದ್ದು ಗರುಡನಲ್ವಾ? ಹೌದು. ಅವನೊಂದಿಗೆ ವಿಶೇಷವಾದಂತಹ ಯುದ್ಧ ಇರಬಹುದು. ಹೌದು, ಮಲಗಿಕೊಂಡಾದ್ರೂ ಯುದ್ಧ ಮಾಡ್ಯಾರ. ನಿಮ್ಮ ಅಲ್ಲ, ಗಂಡ ಗಂಡಸರ- ಯಾರು ಅಂತ ಬೇಕಲ್ಲ. ನನ್ನ ಗಂಡ ಶೆಟ್ಟಿಗಾರರು. ಶಕ್ತಿಗಾರರು. ಅವರ ಶಕ್ತಿ ನಿಮಗೆ ಮಾತ್ರ ಅಲ್ಲ ಗೊತ್ತಿರು. 3 ಲೋಕವನ್ನು ಗೆದ್ದವರು. ಹೌದಮ್ಮ. ಹಾಗೆ ಅಂತ ನಾನು ಭಾವಿಸಿದ್ದು. ಹಾ. ಏನಾದ್ರೊಂದು ಹೊಸತ್ತು ಮಾಡ್ತಾರೆ ಅಂತ. ಇರ್ಬೋದು. ಆದ್ರೆ ಏನು ಅಮ್ಮ, ಅವ ಗರುಡ ಪೆಟ್ಟು ಕೊಟ್ಟು ಹೋದ. ಹಾ ನಿಮ್ಮ ಗಂಡ ಏಳುದು ಕಾಣುದಿಲ್ಲ. ಏನಾಯ್ತು? ಹೇಳುವುದೇ ಕಾಣುದಿಲ್ಲ ಅಂತ. ಹೌದಾ? ಹೌದು. ಸರಿಯಾಗಿ ನೋಡಿದ್ಯಾ ನೀನು? ಅರೆ ಏನಾಗಿರ್ಲಿಕ್ಕಿಲ್ಲ. ಏನಾಗ್ಲಿಕ್ಕಿಲ್ಲ. ಅವರು ಶೆಟ್ಟಿಗಾರಲ್ವಾ? ಮತ್ತೆ? ಏನಾಗ್ಲಿಕ್ಕಿಲ್ಲ. 3 ಲೋಕವನ್ನು ಗೆದ್ದವರು. ಹೌದು. ಹಾ ಹಾಗೆ ನಾನು ಸ್ವಲ್ಪ ಹತ್ತಿರ ಹೋಗಿ ನೋಡಿದ್ದೆ ಅಮ್ಮ. ಹಾ ಏನು ಆಗ್ಲಿಲ್ಲ. ಏನು ಆಗ್ಲಿಕ್ಕುಂಟ? ನನ್ನ ಗಂಡ ಯಾರು? ಶೆಟ್ಟಿಗಾರರು. ಅಲ್ವೋ? 3 ಲೋಕವನ್ನು ಗೆದ್ದಂತಹ ಶಕ್ತಿಗಾರರು. ಹೌದು. ಹಾ. ಹಾಗೆ ಅಂತ ನಾನು ಭಾವಿಸಿ ಹತ್ತಿರ ಹೋಗಿ ನೋಡ್ತೇನೆ. ಅಮ್ಮ ಓ ಏನು ಅಂತ ಹೇಳಿ, ಏನಾಯ್ತು? ಏನು ಅಂತ ಬಿತ್ತರಿಸಲಿ. ಹಾ ನಿಮ್ಮ ಗಂಡ ನನ್ನ ಗಂಡ ಇಷ್ಟು ಉದ್ದ ಹಾ ನಾಲಿಗೆ ನನಗೆ ಹೊರಗೆ ಬಿದ್ದಿದೆ. ಹೊರಗೆ ಬಿದ್ದಿದ್ದ. ಹಾ. ಆನಂತರ ಅದರ ಹತ್ತಿರ ಹಾ ಸ್ವಲ್ಪ 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 ಹಾ. ಕೆಂಪು ಕೆಂಪು ನೀರುಂಟು. ಏನು ಅದು? ಅದು ನೀರಮ್ಮ, ನೀವೇನು ಹೆದರಬೇಡಿ, ರಕ್ತ ಅಲ್ಲದು. ಹೌದಾ? ನೀರು ಕೆಂಪು ಇದು ನೀರು. ಹಾ. ಇಲ್ಲಿ ಸುರಕಲರು ಅವರು ಹಾಕಿದ್ದು ಕಾಣಬೇಕು. ಹಾ ಹಾ ಹಾಗೆ ಹಾ. ಹತ್ತಿರ ಹೋಗಿ ಇನ್ನೂ ಸ್ವಲ್ಪ ಪರೀಕ್ಷಿಸುವಂತ ಹಾ. ಮೂಗಿನ ಹತ್ರ ಒಂದು ಸ್ವಲ್ಪ ಕೈ ಇಟ್ಟೇನಮ್ಮ. ಹಾ ಏನು ಗೋಚರಿಸುವುದಿಲ್ಲ, ಎಂತ ಗೊತ್ತಾಗುದಿಲ್ಲ. ಏ ದೂತ, ಏನಾಯ್ತು? ಎಂತ ಆಗ್ಲಿಲ್ಲಮ್ಮ. ಹಾ. ನಿಮ್ಮ ಗಂಡ ಹಾ. ಇಷ್ಟು ಉದ್ದ ನಾಲಿಗೆ ಹೊರಚಾಚಿ ಹೊರಚಾಚಿ? ಗಂಡಗಾರಿ ಸತೆ. ಪತಿಯೇ ನೀ ಮಾಡಿದೆಯಲ್ಲೋ ಪತಿಯೇ ನೀ ಮಾಡಿದೆಯಲ್ಲ ಎನ್ನಗೆ ಗತಿ ಇನ್ನಾರು ಎನ್ನಗೆ ಗತಿ ಇನ್ನಾರು ಉಮೆಯರಗೆ ವೇದ್ಯವೋ ಬಹಳ ಚೋದ್ಯವೋ ಉಮೆಯರಗೆ ವೇದ್ಯವೋ ಬಹಳ ಚೋದ್ಯವೋ ಪತಿಯ ನೀ ಮಾಡಿದೆಯಲ್ಲ ಶಿವ 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 ಶಿವ. ನಾನಂತಹ ಕರ್ಣಕರ್ಕಶವಾದಂತಹ ವಾರ್ತೆಯನ್ನು ಈ ಕಾಲದಲ್ಲಿ ಕೇಳುತ್ತಾ ಇದ್ದೇನೆ. ಈ ಕಾಲದಲ್ಲಿ ಕೇಳುತ್ತಾ ಇದ್ದೇನೆ. ದೂತನಾಡಿದಂತಹ ನುಡಿಯನ್ನು ಕೇಳುವಾಗ ಬರಸಿಗಳೇ ಬಂದು ಬಡಿದಂತಹ ಅನುಭವವಾಯ್ತಲ್ಲ. ಕೇಳಿಸಿದ್ದು ಇದೇನು ಕೆಟ್ಟ ವಾರ್ತೆ. ಈ ವಾರ್ತೆಯನ್ನು ಕೇಳುವುದರ ಬದಲಾಗಿ ನನ್ನದಾದಂತಹ ಕಿವಿಗೆ ಕಾದ ಸೀಸವನ್ನು ಸುರಿಯಬಾರದಿತ್ತು. ಯಾಕೆ ಸುರಿಯಬಾರದಿತ್ತು? ಯಾಕೆ? ಪ್ರಭಾ ಪ್ರಭಾ, ನನ್ನನ್ನು ಬಿಟ್ಟು ಹೋದಿರಿ ಸ್ವಾಮಿ, ನನ್ನನ್ನು ಬಿಟ್ಟು ಹೋಗಿರಿ. ಈ ಪ್ರಪಂಚದಲ್ಲಿ ನಿಮ್ಮೊಂದಿಗೆ ಸುಖ ದಾಂಪತ್ಯವನ್ನು ನಡೆಸಿ 100 ಕಾಲ ನಾನು ನಿಮ್ಮ ಜೊತೆ ಸಂತೋಷವಾಗಿ ಇರಬೇಕು
ಆಸೆಯನ್ನು ಇರಿಸಿಕೊಂಡವರು ನೀವು. ಮೂರು ಲೋಕವನ್ನು ಗೆದ್ದರೂ ಕೂಡ ಈ ಕಾಲದಲ್ಲಿ ಕೇವಲ ಗರುಡನಿಂದ ನಿಮಗೆ ಮರಣ ಬಂತೆ ಪ್ರಭೋ, ಮರಣ ಬಂತೆ. ನಿಮ್ಮನ್ನು ಬಿಟ್ಟು ಈ ಪ್ರಪಂಚದಲ್ಲಿ ನಾನು ಹೇಗೆ ಬದುಕಲಿ ಪ್ರಭೋ, ನಾನು ಹೇಗೆ ಬದುಕಲಿ? ಪ್ರಪಂಚದಲ್ಲಿ ನಾನು ಪತಿವ್ರತೆಯಾಗಿ ಬದುಕಬೇಕು ಎನ್ನುವಂತ ಆಸೆಯನ್ನು ಇರಿಸಿಕೊಂಡವಳು ನಾನು. ಪತಿವ್ರತೆಯಾದಂತಹ ಹೆಣ್ಣಿಗೆ ಪತಿಯೇ ಇಲ್ಲವಾದಂತಹ ಮೇಲೆ ಆಕೆ ಬದುಕಿ ಏನು ಪ್ರಯೋಜನ? ಬದುಕಿ ಏನು ಪ್ರಯೋಜನ? ಇಲ್ಲ ಪ್ರಭು, ಇಲ್ಲ ಇಲ್ಲ, ನಾನು ಕೂಡ ನಿಮ್ಮ ಜೊತೆ ಸಾಯುತ್ತೇನೆ. ಅತ್ತು ಫಲವೇ ನಿನ್ನು ಸುಮ್ಮನೆ, ಅತ್ತು ಫಲವೇ ನಿನ್ನು ಸುಮ್ಮನೆ, ಸುಮ್ಮನೆ ಎದ್ದು ಬೇಗ ಶುಕ್ರನೊಡನೆ ವಿದ್ಯೆ ಪಠಿಸುವವಿರುವ ಮಗನ ಕರೆದಳು, ದುಃಖ ಹೊರೆದಳು. ಹೌದು, ಕೂಗಿಕೊಂಡು ಕುಳಿತಂತಾದರೆ ಸತ್ತು ಹೋದಂತಹ ನನ್ನ ಪತಿದೇವರು ಖಂಡಿತವಾಗಿ ಬದುಕಿ ಬರುವುದಕ್ಕೆ ಸಾಧ್ಯವಿಲ್ಲ, ಬದುಕಿ ಬರುವುದಕ್ಕೆ ಸಾಧ್ಯವಿಲ್ಲ. ನನ್ನ ಗಂಡ ಸತ್ತದಲ್ಲ, ನನ್ನ ಗಂಡ ಸತ್ತದಲ್ಲ, ನನ್ನ ಗಂಡನನ್ನು ಮೋಸದಿಂದ ಕೊಳಿಸಿದ ಯಾರು? ಆ ದೇವತೆಗಳು. ನನ್ನ ಗಂಡನ ವರಬಲ ಏನು ಎನ್ನುವುದಾಗಿ ಚೆನ್ನಾಗಿ ತಿಳಿದುಕೊಂಡಂತಹ ಅವರುಗಳು ಈ ಕಾಲದಲ್ಲಿ ಮೋಸವನ್ನೇ ಎಸಗಿದ್ದಾರೆ. ಮೋಸವನ್ನೇ ಎಸಗಿದ್ದು ಮಾತ್ರವಲ್ಲ, ನನ್ನ ಹೀನಾಯ ಪರಿಸ್ಥಿತಿಯನ್ನು ಕಂಡು ನಗೆಯಾಡುತ್ತಾ ಇದ್ದಾರೆ. ಇದು ಇವರ ಕೊನೆಯದಾದಂತಹ ನಗೆ. ಯಾಕೆ? ನನ್ನದಾದಂತಹ ಕಡೆಯಲ್ಲಿ ನನ್ನ ಮಗ ಮುರಾಸುರನಿದ್ದಾನೆ. ಈ ಕಾಲದಲ್ಲಿ ಭುಜದತ್ತರಕ್ಕೆ ಬೆಳೆದು ನಿಂತವನಿದ್ದಾನೆ. ಗುರುಗಳಿಂದ ಬೇಕಾದಂತಹ ಸಮಸ್ತವಾದಂತಹ ವಿದ್ಯೆಯನ್ನು ಕಲಿದಂತಹ ಮಗಳಿದ್ದಾನೆ. ನನ್ನ ಗಂಡನನ್ನು ಕೊಂದಂತಹ ಸೇಡನ್ನು ಈ ಕಾಲದಲ್ಲಿ ತೀರಿಸುತ್ತೇನೆ. ಅದಕ್ಕಾಗಿ ನನ್ನಂತಹ ಮಗ ಮುರಾಸುರನನ್ನು ಕರೆಯುತ್ತೇನೆ. ಮಗನೇ ಮುರಾಸುರ, ಬಾ ಕಂದ, ಬಾ,
ಪ್ರಣಾಮಗಳು ತಾಯಿ, ಶುಭವಾಗಲಿ ಮಗ. ಪ್ರಣಾಮಗಳು. ಓ ಅಮ್ಮಂದಿರು ಓ ಅದೆಷ್ಟೋ ಮಕ್ಕಳನ್ನು ನೋಡಿರಬಹುದು, ಆ ಸಾಕಿರಬಹುದು, ಸಲಹಿರಬಹುದು. ಹೌದು. ಆದ್ರೆ ಆ ನಮ್ಮನ್ನು ನೀವು ಹಿಂದೆ ಸಾಕಿ ಸಲಹಿದನ್ನೆಲ್ಲ ಆ ಒಮ್ಮೆ ನೆನಪಿಸಿಕೊಳ್ಳಿ ತಾಯಿ. ಓ ನನ್ನ ಪ್ರಾಯಕ್ಕೆ ಸರಿಯಾಗಿ ಆ ನನ್ನನ್ನು ಗುರುಮಠಕ್ಕೆ ನೀವು ಕಳಿಸಿಕೊಂಡವರು. ಕಳುಹಿಸಿದವರಿದ್ದೀರ. ಹೌದು. ಅಮ್ಮಯ್ಯ, ಓ ಗುರುಮಠದಲ್ಲಿ ಆ ಸಕಲ ಶಾಸ್ತ್ರಗಳನ್ನೆಲ್ಲ ಓದಿ ಆ ನಾಳೆ ಅಲ್ಲ ನಾಡಿದ್ದು ನಮ್ಮ ಸಮಾರೋಪ ತಾಯಿ. ಹೌದು. ಈ ಹೊತ್ತಿಗೆ ಆ ಒಮ್ಮಿಂದೊಮ್ಮೆಲೆ ಕರೆ ಹೌದು. ಮಗನಾದಂತಹ ಮುರಾಸುರ ಎಲ್ಲಿದ್ದೀಯಪ್ಪ, ಆ ಹೀಗೆ ಬಾ ಎಂದು ಹೌದು. ನಿನ್ನ ಕರೆಗವಾಗೊಟ್ಟಿ ಓಡಾಡಿ ಬಂದಿದ್ದೇನೆ. ಆ ಅಮ್ಮ, ಓ ಇಲ್ಲಿ ನೋಡುವಾಗ ಏನಾಯ್ತು? ಏನೋ ಒಂದು ರೀತಿ ಆ ಪ್ರಕರಣಗಳನ್ನು ಕಾಣುತ್ತಾ ಇದ್ದೇನೆ. ಸತ್ಯ ಮಗನೇ. ಈ ಧಾರುಣಿಯಲ್ಲಿ ಆ ನಿನ್ನ ಕಣ್ಣೀರ ಧಾರೆ ಆ ಹೊಳೆಯೋ ಪಾಲಿಯಲ್ಲಿ ಹೌದು. ಹರಿಯುತ್ತಾ ಉಂಟು. ಸತ್ಯ. ತಾಯಿ, ಓ ನೀನು ಆ ಸಾಧ್ವೀಸುನಂದೆ ಎಲ್ಲದರಲ್ಲೂ ನೀನು ಮೀರಿದ್ದವಳು. ಹೌದು. ಮೇಘಮುಖಿಯಾದಂತಹ ನಿನಗೆ ಹಣೆಯಲ್ಲಿ ಕುಂಕುಮ ಸೌಭಾಗ್ಯ ಇರಬೇಕಿತ್ತು. ಹೌದು. ಅದು ಈ ಹೊತ್ತು ಕಾಣುವುದಿಲ್ಲ. ಇಲ್ಲ. ಅಮ್ಮ, ಓ ಇದು ಓ ನಿನ್ನ ಕಣ್ಣನ್ನು ತೋರಿಸಿದ್ದೇನೆ. ಆ ಈ ಸ್ಥಿತಿಗೆ ನಿನಗೆ ಯಾರಿಂದ? ಹರಿಯೋ ಹರನ ಕೂಡ ಧುಮ್ಮಾನ ನಿನ್ನ ಸ್ಥಿತಿಯನ್ನು ನೋಡುವಾಗ ಚಿಂತಾಜನಕವಾಗಿ ಕಾಣ್ತಾ ಉಂಟು. ಸತ್ಯ ಮಗನೇ. ಈ ಸ್ಥಿತಿಗೆ ಭೂಪಾಲಕರು ಆ ಅರಸರುಗಳು ಆ ಅಲ್ಲ, ನಮ್ಮವರೇ ಆದಂತಹ ಆ ದಾನವರು ಬಿಟ್ಟು ಬಿಡೋಣ. ಇಂದ್ರಾದಿ ಸುಮನಸರು ಯಕ್ಷರಿದ್ದಾರೆ, ಗಂಧರ್ವರಿದ್ದಾರೆ, ಕಿನ್ನರರು, ಕಿಪ್ಪುರುಷರು, ಸಿದ್ಧರು, ಸಾತ್ಯರು, 33 ಕೋಟಿ ದೇವತೆಗಳೇ ಇರಲಿ. ನಗಣ್ಯ ನನಗೆ ಅಲ್ಲ, ಆ ಹರಿ ವೈಕುಂಠವಾಸಿಯಾದಂತಹ ಆ ನಾರಾಯಣನ ಅಲ್ಲ, ಕೈಲಾಸದಲ್ಲಿರುವಂತಹ ಆ ಮಂಜುನಾಥನ ಬೇಡ. ಸಕಲ ಜೀವರಾಶಿಗಳು ಹುಟ್ಟಿಕೊಳ್ಳುವುದು ಯೋನಿಯ ಮೂಲಕ. ಇದನ್ನೂ ಕೂಡ ಸೃಷ್ಟಿ ಮಾಡುವವ ಯಾರು? ಆ ಸರಸಿಜೋದ್ಭವ. ಯಾರೇ ಆಗಿರಲಿ ಅವನನ್ನೆಲ್ಲ ಕಾಳಗದಲ್ಲಿ ಮುಖಕ್ಕೆ ಮುಖ ಕೊಟ್ಟು ಎದೆಗೆ ಎದೆ ಕೊಟ್ಟು ಹೋರಾಡಿ ಅವರಿಗೆ ಶಸ್ತ್ರಶಾಸ್ತಿಯನ್ನು ಮಾಡಬಲ್ಲವ ನಿನ್ನ ಸುಕುಮಾರ ಅಂತ ನೀನು ಅರ್ಥೈಸಿಕೊಳ್ಳಬೇಕು. ಅಮ್ಮ, ಹೆದರಬೇಡ. ಯಾಕಮ್ಮ ಭೀತಿ? ಯಾರಿಂದ ಈ ತೊಂದರೆ ಬಂತು? ನಿಮ್ಮ ಮಗಳಲ್ಲಿ ಹೇಳಿ, ನಾನಿದ್ದೇನೆ, ನಾನು ಬಿಡಲಾರೆ. ಏನ ಪೆಳಲಯ್ಯೋ ಮುದ್ದು ಕಂದ ಕಂದ ಏನ ಪೆಳಲಯ್ಯೋ ಮುದ್ದು ಕಂದ ಕಂದ ಎನ್ನ ಕಂದ ನಿನ್ನ ತಂದೆ ಮೊನ್ನೆ
ಏನ ಬೇಡಲಯ್ಯೋ ಮುದ್ದು ಕಂದ ಕಂದ ಮಗನೇ ಕಂದ ಅಮ್ಮಯ್ಯ, ಪುರಾಸುರ. ನಿನ್ನ ಈ ದುಸ್ಥಿತಿಗೆ ಯಾರೇ ಆಗ್ಲಿ ಕಾರಣ ಬಿಡಲಾರೆ ಅವರನ್ನು. ಅವಸರ ಸಲ್ಲದು ಮಗನೇ. ಯಾಕಮ್ಮ ಮಗನೇ, ಅಮ್ಮ ನನ್ನದಾದಂತಹ ದುಃಖಕ್ಕೆ ಕಾರಣ ಏನು ಎನ್ನುವ ಹಾಗೆ ಕೇಳುತ್ತಾ ಇದ್ದೀಯಾ ಕಂದ? ನಿರ್ಭೀತಿಯಿಂದ ಹೇಳಬೇಕು ಮಗನೇ, ಅಮ್ಮ. ಮೊನ್ನೆ ನಡೆದಂತಹ ಘಟನೆ ಯಾವುದದು? ನಿನಗೂ ತಿಳಿದಿದೆ ತಾನೆ? ಹ ನಿನ್ನದಾದಂತಹ ತಂದೆ ಹ, ನಾಡೀಜಂಗ ಮಹಾಪ್ರಭುಗಳು ನನ್ನ ಅಪ್ಪಯ್ಯ. ಮೂರ್ಲೋಕವನ್ನು ಗೆಲ್ಲಬೇಕು ಎನ್ನುವಂತ ಉದ್ದೇಶವನ್ನಿರಿಸಿಕೊಂಡು ಹ, ಸ್ವರ್ಗಲೋಕವನ್ನು ನಮ್ಮ ವಶ ಮಾಡಬೇಕು ಎನ್ನುವಂತ ಉದ್ದೇಶವನ್ನಿರಿಸಿಕೊಂಡು ಸ್ವರ್ಗಲೋಕಕ್ಕೆ ಕಾಲ್ ನಡೆಸಿದ ವಿಚಾರ ಹೌದಾ ತಾಯಿ? ನೀನು ತಿಳಿಯೇ ತಾನೆ? ನನ್ನಪ್ಪನಿಗೆ ಅದು ಲೆಕ್ಕವೇ ಅಲ್ಲ. ಹಾ, ನನ್ನಪ್ಪನಿಗೆ ಬೇಕಾದಷ್ಟು ಅನುಭವ ಉಂಟು. ಹೌದು. ಅವ ಬಿಡ್ಲಿಕ್ಕಿಲ್ಲಪ್ಪ. ಸ್ವರ್ಗಲೋಕವನ್ನು ವಶಪಡಿಸಬೇಕು ಎನ್ನುವಂತ ಉದ್ದೇಶವನ್ನಿರಿಸಿಕೊಂಡಂತಹ ನಿನ್ನ ತಂದೆ ಹಾ, ಸ್ವರ್ಗಕ್ಕೆ ದಾರಿಯನ್ನು ನಡೆಸಿದರು. ಮಾತ್ರವಲ್ಲ, ಮತ್ತೆ ಆದಿ ಸುಮನಸರನ್ನು ಸೋಲಿಸಿ ನಾನು ಹೇಳಿದ್ದೆಂತ ಮತ್ತೆ? ಸ್ವರ್ಗಲೋಕವನ್ನು ನಮ್ಮದಾದಂತಹ ಅಪ್ಪನಿಗೆ ಲೆಕ್ಕವೇ ಅಲ್ಲ ಅದು. ಮಾಡಿಕೊಂಡಿದ್ದಾರೆ ಕಂದ. ಎಲ್ಲಿಗೆಲ್ಲ ತಿರುಗಾಟ ಮಾಡಿದ್ದಾರೆ ನನ್ನ ಅಪ್ಪ. ಹೌದು. ಹ, ಕಂದ, ಅಮ್ಮ. ನಮ್ಮದಾದಂತಹ ಸ್ವರ್ಗಲೋಕದಲ್ಲಿ ಆ, ರಾರಾಜಿಸುತ್ತಿರುವಂತಹ ಸಂದರ್ಭದಲ್ಲಿ ಹ, ಮಗನೇ, ಹ. ತಾಯಿ ಆ ದೇವತೆಗಳು ತಾಯಿ ಇಂದ್ರಾದಿ ದೇವತೆಗಳನ್ನು ಬಗ್ಗು ಪಡೆದರ ಸಮಯ ವಚನವನ ಆಲಿಸಿ ನನ್ನ ತಂದೆಯವರು ಹಾ, ದಿಗ್ವಿಜಯನ್ನು ಸಾಧಿಸುವುದಕ್ಕಾಗಿ ಹೌದು. ಭೂಲೋಕವನ್ನು ಪಾತಾಳವನ್ನು ಹಾ, ಎಲ್ಲವನ್ನು ಕೈವಶ ಮಾಡಿಕೊಂಡು ಆ ಬಳಿಕ ಹಾ, ನೇರವಾಗಿ ಸ್ವರ್ಗವನ್ನು ಏರಿದರೆ ಹೌದು. ಶರೀರವಾಗಿ ಸ್ವರ್ಗವನ್ನು ಏರಿದವರು ಹಾ, ಇಂದ್ರಾದಿ ಶಮನಸರಿಗೂ ನನ್ನ ತೀರ್ಥರೊಬ್ಬರಿಗೂ ಮುಖಾಮುಖಿಯಾಯಿತು. ಯುದ್ಧವಾಯಿತು. ಯಕ್ಷರು ಬಂದರ, ಹೌದು. ಗಂಧರ್ವರು ಸಿಕ್ಕಿದ್ರ, ಕಿನ್ನರರು ಕಿಂಪುರುಷರು ಸಾಧ್ಯರು ಎಲ್ಲರನ್ನೂ ಕೂಡ ಕೊಂದು ಬಲಿದಾಡಿಸಿದರು. ಇಂದ್ರನ್ನು ಕೂಡ ಸೋಲಿಸಿ ಪಟ್ಟವನ್ನು ನನ್ನ ಅಪ್ಪ ಸ್ಥಿರಪಡಿಸಿಕೊಂಡು ಹೌದು. ಪೀಠಾರೋಹಣ ಆದ ಕೂಡಲೇ ಅಂತ ಹಾ, ಒತ್ತಿ ಒತ್ತಿ ಹಾ. ಏನೋ ಒಂದು ರೀತಿ ಬೇಸರದಲ್ಲಿ ಹೇಳ್ತಾ ಇದ್ದೀರಲ್ವಾ? ಹೌದು ಮಗನೇ. ಯಾರು ಬಂದ್ರು? ಹಾ. ನನ್ನಪ್ಪನಿಗೆ ಏನಾಯ್ತು? ಹೇಳಮ್ಮ, ಹೇಳ್ತಾಯಿ, ಮುಂದೆ ಏನಾಯ್ತಲ್ಲಿ? ಹೇಳಮ್ಮ, ಹೇಳ್ತಾಯಿ, ಹೇಳಮ್ಮ. ಕೇಳು ಕಂದ ಸುರಪಹಲಿಗೆ ದೊರೆ ಪಕ್ಷಿಗರುಡ ಬಂದು ಹೇಗೆ? ಸುರಪಹಲಿಗೆ ದೊರೆ ಪಕ್ಷಿಗರುಡ ಬಂದು ಹೌದು. ಪಿತನ ಕುಕ್ಕಿ ಕರಿದನು ರಣದಿ ಮೆರೆದನು ತಂದೆ ಮಾಡಿದನು ಸುರಪಹಲಿಗೆ ದೊರೆ ಪಕ್ಷಿ ಗರುಡ ಬಂದು ಪಿತನ ಕುಕ್ಕಿ ತರಿದನು ರಣದಿ ಮೆರೆದನು ಪಿತನು ಮಾಡಿದನು ಏನ ಹೇಳಲಯ್ಯೋ ಮುತ್ತು ಕಂದ 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 ಆ. ಸ್ವರ್ಗಲೋಕವನ್ನು ಏರಿಕೊಂಡಂತಹ ನನ್ನ ಗಂಡ ತಾಯಿ, ಸಂತೋಷದ ವಾರ್ತೆ. ಸಂತೋಷದಿಂದ ಇರಬೇಕಾಗಿತ್ತು ನಾನು. ಆದ್ರೆ ಆದರೆ ಕಣ್ಣೀರುತ್ತಾ ಈ ಇದ್ದೀರಿ. ಕಾಲದಲ್ಲಿ ದುಃಖಿಸಬೇಕಂತಾದರೆ ಅದಕ್ಕೂ ಕೂಡ ಬಲವಾದ ಕಾರಣ ಉಂಟು ಮಗನೇ. ಯಾಕೆ ದುಃಖ? ಯಾಕೆ ದುಮ್ಮಾನ? ಹಾ,
ದೇವಲೋಕದ ಸೋತಂತಹ ಆ ಇಂದ್ರಾದಿ ದೇವತೆಗಳು ಹಾ. ಸುಮ್ಮನೆ ಇರಲಿಲ್ಲ ಮಗು, ಸುಮ್ಮನೆ ಇರಲಿಲ್ಲ. ಹಾ? ಅಪ್ಪನ ಕಣ್ತಪ್ಪಿಸಿ ಹೋದವರು ಹೌದು, ಸುಮ್ಮನೆ ಇರಲಿಲ್ಲ. ಇಲ್ಲ, ಏನು ಮಾಡಿದ್ರಮ್ಮ? ನೇರವಾಗಿ ವೈಕುಂಠಕ್ಕೆ ಹೋದರು. ಹಾ? ಅಲ್ಲಿದ್ದಾನಲ್ಲ ಹಾ. ನಮ್ಮದಾದಂತಹ ವೈರಿ ಆ ಕಪಟಿ ಹಾ. ಶ್ರೀಮನ್ನಾರಾಯಣ, ಅವನಲ್ಲಿ ಹೋಗಿ ದೂರನ್ನು ಇದ್ದರು ಮಗನೇ. ನನ್ನ ಅಪ್ಪನಿಗೆ ನಾರಾಯಣ ಲೆಕ್ಕವೇ ಅಲ್ಲ. ಹೌದು, ಹಾ. ಆದರೆ ಹಾ. ನಾರಾಯಣ ಯುದ್ಧಕ್ಕೆ ಬರಲಿಲ್ಲ. ಹಾ. ಬದಲಾಗಿ ಹಾ. ಅವನಲ್ಲಿ ಇರುವಂತಹ ಗರುಡನನ್ನು ಯುದ್ಧಕ್ಕೆ ಕಳುಹಿಸಿದರು. ಅವನ ವಾಹನ. ಹೌದು, ಆ ಗರುಡನ ರೆಕ್ಕೆ ಮುರಿದರು ನನ್ನ ಅಪ್ಪ. ಆದರೆ ಏನು ಮಾಡೋಣ, ಹಾ. ನಿನ್ನ ಅಪ್ಪನಿಗೆ ಇರುವಂತಹ ವರಬಲವೇ ಆ ರೀತಿಯಾಗಿ ಹಾ. ಪಕ್ಷಿಯಿಂದ ಜಾಗರೂಕರಾಗಿರಬೇಕು ಎನ್ನುವ ಹಾಗೆ. ಹಾ. ಆದ್ದರಿಂದ ಆ ಗರುಡ ಬಂದು ಹಾ. ನಿನ್ನ ತಂದೆಯನ್ನು ಕುಕ್ಕಿ ಯಾರು? ಸುರಪ್ಪನ ದೂರಿನಂತೆ ಆ, ಅವನನ್ನು ಕಳುಹಿಕೊಟ್ಟವ ಆ ಶ್ರೀಹರಿ. ಹೌದು, ಹಕ್ಕಿ ವೈನತೆಯ ಆ ಗರುಡ. ಆ ಗರುಡ ಹೌದು, ಸ್ವರ್ಗವನ್ನೇರಿದ್ರ, ಅಪ್ಪನನ್ನು ಬಡಿದೆಬ್ಬಿಸಿದ್ರ. ಅಪ್ಪನಿಗೂ ಅವನಿಗೂ ಆ, ಘನಘೋರವಾದಂತಹ ಯುದ್ಧ ಸಂಗ್ರಾಮವೇ ನಡೆದು ಹೋಯಿತು. ಹೌದು, ಕೊನೆ ಕಾಲಕ್ಕೆ ಆ ಹಕ್ಕಿ ನನ್ನ ಅಪ್ಪನನ್ನು ಕುಕ್ಕಿ ಕುಕ್ಕಿ ಅಳಬೇಡ, ಚಿಂತಿಸಬೇಡ. ಆ ಗರುಡ ಬಿಡು, ನಮ್ಮ ಕುಲದೇವ ಆ ಮಂಜುನಾಥ ಸ್ವಾಮಿ, ಆ ಶಂಕರ, ಆ ಮುಕ್ಕಣ್ಣ, ಅವನೇ ಎಲ್ಲಾದರೂ ಕೂಡ ಅವನನ್ನು ಕೂಡ ರಣರಂಗದಲ್ಲಿ ದಶಗಡಿಸಿಯರು. ಅಮ್ಮ, ಕೊಡು ಆಶೀರ್ವಾದ. ಆ ಪಕ್ಷಿಯೋ ಕಿಕ್ಕಿಯೋ ಆ ಹಕ್ಕಿಯೋ ಮತ್ತೊಂದು ನನಗೆ ಪ್ರಶ್ನೆ ಅಲ್ಲ. ನಿನ್ನ ಆಶೀರ್ವಾದ ಇದ್ರೆ ಏನನ್ನು ಸಾಧಿಸಿಯೇನು ಆಶೀರ್ವಾದ. ದುಡ್ಡು ಕೂತನವೀಗ ಬೇಡ, ಹಾಳಾಗಿ ದುಡ್ಡು ಕೂತನವೀಗ ಬೇಡ. ಹೌದು ಮಗನೇ. ಮಾಧವನು ಕಡು ಕಪಟಿ ಎಲ್ಲ ಮೂಡ. ಹೇಗಮ್ಮ? ನಡೆ ಶಂಕರನ ಒಲಿಸುವ, ಏನು ಮಾಡ್ಬೇಕು? ನಡೆ ಶಂಕರನ ಒಲಿಸುವ. ಬೇಗ ವರ ಪಡೆದು ನೀ ಜಯವರಿಸುತ್ತ. ಏನು ಕುಚ್ಚಿಯೇನು ಬಲಿ ಕೊಟ್ಟೆನು ಶಾಕಿನಿ ಢಾಕಿನಿ ದೇವತೆಗಳಿಗೆ. ಬೇಡ ಕಂದ, ಯಾಕಮ್ಮ? ಸೈನಿಸು. ಹ? ಇಲ್ಲಿ ಬಾ, ಇಲ್ಲಿ ಬಾ. ಅವಸರ ಬೇಡುವ? ಬೇಡ. ಅಲ್ಲ, ನನ್ನಿಂದ ಆಗ್ಲಿಲ್ಲ ಅಂತ ಭಾವಿಸಿದ್ದೆ. ಅಯ್ಯಯ್ಯೋ, ಅಲ್ಲ, ಕುಡಿತಾ ಇಲ್ಲ ನಾನು. ಇಲ್ಲ 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 ಮಗನೇ. ವಿಶ್ವಾಸ ಉಂಟಲ್ಲ ನಿನಗೆ? ಮಗನೇ, ಕೊಡಿ ಆಶೀರ್ವಾದ. ಕಂದ, ಅಮ್ಮ. ನಿನ್ನದಾದಂತಹ ಧೈರ್ಯೋಚಿತವಾದಂತಹ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು, ಸಮಾಧಾನವಾಯಿತು. ಧನ್ಯನಾದೆ, ಧನ್ಯನಾದೆ. ನಿನ್ನನ್ನು ಹೆತ್ತಂತ ಈ ಒಡಲು ಹ. ಈ ಕಾಲದಲ್ಲಿ ತುಂಬಿ ಬಂತು ಮಗನೇ, ತುಂಬಿ ಬಂತು. ತೃಪ್ತನಾದೆ. ಮಗನೇ, ಅಮ್ಮಯ್ಯ. ನಾನು ಆಶೀರ್ವಾದ ಇತ್ತೆ ಅಂತಾದರೆ ಹ. ನೀನು ದೇವಲೋಕಕ್ಕೆ ಹೋಗಬಹುದು, ಹ. ಇಂದ್ರಾದಿ ಸುಮನಸರನ್ನು ಸೋಲಿಸಬಹುದು. ಹ. ಅದು ನಿನಗೆ ಘನವಾದಂತಹ ಕಾರ್ಯವೇ. ಅವರ ಪಕ್ಷಕ್ಕೆ ಬೇಕಾದ್ರೆ ಮುಕ್ಕಣ್ಣ ಬರಲಿ, ಅವನನ್ನು ಸಾಗಿಸಿ. ಇಲ್ಲ ಇಲ್ಲ ಇಲ್ಲ, ಮುಕ್ಕಣ್ಣನನ್ನು ಈ ಕಾಲದಲ್ಲಿ ನೀನು ಎದುರು ಮಾಡಲಿಕ್ಕೆ ಇಲ್ಲ. ಮತ್ತೆ ಅವನದ್ದೇ ರಕ್ಷಣೆ ಈ ಕಾಲದಲ್ಲಿ ನಮಗೆ ಬೇಕಾಗಿದೆ. ಈಗ ಯಾಕೆ ಮಂಜುನಾಥನ ಹೇಳಿ? ಆಶೀರ್ವಾದ ನಮಗೆ ಬೇಕು. ಆಶೀರ್ವಾದ ನಮ್ಮ ಬೇಕು. ಕುಲದೇವದರು ಯಾವಾಗಲೂ ಅವರ ಆಶೀರ್ವಾದ ನಮಗೆ ಉಂಟು. ಯಾಕೆ ನಮಗೆ ಬೇಕು ಗೊತ್ತುಂಟು? ಯಾಕಮ್ಮ? ಸದಾ ಕಾಲ ಆ ಇಂದ್ರಾದಿ ಸುಮನಸರನ್ನು ಪಡೆಯುವವರನ್ನು ಇದ್ದಾನೆ.
ಹಾ. ಆ ಕಪಟಿ ಶ್ರೀಹರಿ ಬಿಡಬಾರ್ದವನನ್ನು ಹೌದು ಸಿಕ್ಕಬೇಕಿತ್ತಮ್ಮ. ಅವನನ್ನು ಮೋಸದಿಂದ ಕೊಲ್ಲಬೇಕು ಅಂತಾದರೆ ಹಾ. ನೀನು ಘೋರವಾದ ಕಾಂತಾರವನ್ನು ಸೇರಿಕೊಳ್ಳಬೇಕು. ಸ್ವಾಮಿ ಅಮ್ಮ ಪರಮೇಶ್ವರ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ಸ್ವಾಮಿಯನ್ನು ಆದರೆ ಆರಾಧಿಸಬೇಕು. ಹ್ಮ್ ನಿನ್ನದಾದಂತಹ ತಪಸ್ಸಿಗೆ ಒಲಿದು ಬಂದಂತಹ ಹಾ. ಆ ಪರಮೇಶ್ವರನಲ್ಲಿ ಹ್ಮ್. ಬೇಕಾದಂತಹ ವರಗಳನ್ನು ಪಡೆದು ಹಾ. ನೀನು ಅಜೇಯನಾಗಬೇಕು. ಹಾ. ಆ ಬಳಿಕ ದೇವೇಂದ್ರನನ್ನು ಗೆಲ್ಲಬೇಕು. ಸಿದ್ಧಿ ಪುರುಷನಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಹೌದು ಕಂದ. ಅಮ್ಮ ಓ ಒಳ್ಳೆಯ ಸೂಚನೆಯನ್ನೇ ಕೊಟ್ಟಿದ್ದೀರಾ. ಹಾ. ನಿಮ್ಮ ಮಾತಿನ ಪ್ರಕಾರ ಏಕಾಂತ ಸ್ಥಳ ಆಗಬೇಕದ್ದಲ್ವೇ? ಹೌದು. ಉಪ್ಪರಿಗೆಯಲ್ಲಿ ಯಾರು ಇಲ್ಲ, ಹೇಳಿಬಿಡ್ತೇವೆ. ಅಲ್ಲಿ ಯಾಕೆ ಇವರಿಗೆ ಗೊತ್ತೇ ಇರ್ಲಿಕ್ಕಿಲ್ಲ ವಿಚಾರ ಎಲ್ಲ. ಇಲ್ಲ, ಯಾರಿಗೆ ಇಲ್ಲ. ಹೇಳಲಿಕ್ಕೆ ನಾನು ಹೇಳ್ತಿದ್ದೇನೆ. ಹಾ, ಇಲ್ಲ. ಅಮ್ಮ ಓ ಹೀಗೆ ಬಾ. ಇಲ್ಲಿಗೆ ಉಪ್ಪರಿಗೆ ಅಲ್ಲ, ಉಪ್ಪರಿಗೆಯಲ್ಲಿ ಏಕಾಂತ ಸ್ಥಳ. ಹಾ. ನನಗೆ ಹಸಿವೆ ಸ್ವಲ್ಪ ಹೆಚ್ಚು. ಇಲ್ಲ. ಆಗಾಗ ಏನಾದ್ರೂ ತಂದು ಕೊಡುವಿ ನೀನು ಅಂತ ನಾನು ಅಲ್ಲ ಆ ರೀತಿ ನನ್ನದು ಒಂದು ಮಮತೆ ಬಿಡು. ಹಾ. ಇನ್ನು ಯಾರಾದ್ರೂ ನಿನ್ನ ಸ್ನೇಹಿತರು ಬಂದ್ರೆ ಹಾ. ನೀನು ಆಟಕ್ಕೆ ಹೋಗ್ತೀಯ. ಹಾ? ನೀನು ಇಲ್ಲಿ ಇದ್ದೆ ಉಂಟಲ್ಲ ಹಾ. ಆಟಕ್ಕೆ ಹೋಗಿ ಹಾಳಾಗ್ತೀಯ ಮಗ. 4 ಮಂದಿ ಸಿಕ್ಕಿದ್ರೆ ಸಾಕು, ಅವರೊಟ್ಟಿಗೆ ಹೋಗುವ. ಹೌದೌದು ಹಾ. ನೀನು ಆಟಕ್ಕೆ ಹೋಗಿ ಹಾ. ಆಟ ಆಡ ಕೂಡದು. ಅದಕ್ಕಾಗಿ ಅಮ್ಮ, ನನಗೆ ಏಕಾಗ್ರತೆ ನಿದ್ರೆ, ಬರಬೇಕು. ಹಾ. ಆಹಾರ, ಹಾ. ಮಿಥುನಾದಿ ಕ್ರಿಯೆಗಳನ್ನೆಲ್ಲ ತ್ಯಜಿಸಿರಬೇಕು. ಹೌದು ನಿರ್ಜರ ಪ್ರದೇಶ ಆಗಬೇಕು. ಹೌದು ಶಂಕರನ್ನು ಆರಾಧಿಸಬೇಕು. ಆರಾಧಿಸಬೇಕು. ಅಮ್ಮ ಓ ನಮ್ಮ ಈ ಚಂದ್ರಾವತಿ ಪಟ್ಟಣದಲ್ಲಿ ನೋಡಿ ಹ್ಮ್ ಕುಲದೇವರಿಗೊಂದು ಹ್ಮ್ ಭವ್ಯವಾದಂತಹ ಮಂದಿರವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ನಿಜ. ಹ್ಮ್. ಹಾಗಿರುವಾಗ ಇಲ್ಲೇ ಆರಾಧನೆ ಮಾಡಿದರೆ ಸಾಕಾಗುವುದಿಲ್ಲ. ನಿರ್ಜರ ಪ್ರದೇಶವನ್ನು ಇರಬೇಕು. ಹೌದು ಚಂದ್ರಾವತಿಯ ಹ್ಮ್ ತಪ್ಪಲು ಪ್ರದೇಶ. ಹೌದು ಆದೀತು ತಾಯಿ, ಹಾ. ಅನುಗ್ರಹಿಸು. ಅಷ್ಟು ಮಾತ್ರವಲ್ಲ, ಮತ್ತೇನು? ಹೋಗಿ ಬಂದ ನಂತರ ಹಾ. ಈ ಚಂದ್ರಾವತಿಯ ಪಟ್ಟಣದ ಹಾ. ಅರಸನಾಗಿ ನೀನು ಮೆರೆಯಬೇಕು ಮಗನೇ, ಮೆರೆಯಬೇಕು. ಅಭಿಷೇಕ ಹೌದು ನಿಮ್ಮ ಮುಂದೆ ಪಟ್ಟಾಭಿಷೇಕ ಆಗಬೇಕು. ನಿನಗೆ. ನಿಮ್ಮಿಂದಲೇ ಆಗಬೇಕು. ಹೌದು ಆದಿ ಹೋಗು ಕಂದ, ಶುಭವಾಗಲಿ ಶುಭವಾಗಲಿ ಶುಭವಾಗಲಿ. ಹರಸಿಗಳು ಹೊಲ್ಕೆ ಖಳನು, ಹರಸಿಗಳು ಹೊಲ್ಕೆಗಳನ್ನು ಅಡವಿಯಡೆ ಹರಿತಂದು ಸುತ್ತಳವನು, ಅಡವಿಯಡೆ ಹರಿತಂದು ಸುತ್ತಳವನು, ಅಡವಿಯಡೆ ಹರಿತಂದು ಸುತ್ತಳವನು. ಅಡವಿಯಡೆ ಹರಿತಂದು ಸುಸ್ತಳವನು, ಸುಸ್ತಳವನು. ಮಿಂದು ಬೇಗ, ಮಿಂದು ಬೇಗದೆ ಶಂಕರನನು ಒಲಿದಲಾಗ, ಹರಸಿಗಳು ಹಲ್ಕೆಗಳನ್ನು ಅಡವಿಯಡೆ ಹರಿತಂದು ಸುತ್ತಳವನು. ಓ, ಓ, ಓ. ತಾಯಿಯವರಾದಂತಹ ವೇಗಮತಿಯವರ ಪಾದಗಳಿಗೆ ಚರಣಗಳಿಗೆ ವಂದಿಸಿಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡೆ. ಹಾಗೆ ನಮ್ಮ ಚಂದ್ರಾವತಿಯ ತಪ್ಪಲು ಪ್ರದೇಶ, ನಿರ್ಜನ ಪ್ರದೇಶ ಕಾಣುವಂತಹ ಈ ಸ್ಥಳದಲ್ಲಿ ಓಹೋ ಪುಷ್ಕರಾತಿ ತೀರ್ಥ ಕಾಣುತ್ತಾ ಉಂಟು. ಈ ತೀರ್ಥದಲ್ಲಿ ಮಿಂಜು ಶುಚಿರ್ಭೂತನಾಗಿದ್ದೇನೆ. ತದೇಕ ಚಿತ್ತದಿಂದ ಪರಶಿವನನ್ನು ಧ್ಯಾನಿಸುವುದಕ್ಕಾಗಿ, ಅರ್ಚಿಸುವುದಕ್ಕಾಗಿ ಯೋಗ್ಯವಾದಂತಹ ಸ್ಥಳವನ್ನು ಆರಿಸಿಕೊಂಡಾಗಿದೆ. ಇಲ್ಲೇ ಆರಂಭಿಸಿ ಬಿಡುತ್ತೇನೆ ಮಹಾದೇವರ. ಕಾಲಕಂತರ ಕಾಲ ಕಾಲ ದಿಶ ಪಟ, ಕಾಲಕಂತರ ಕಾಲ ಕಾಲ ದಿಶ ಪಟ. ಫೋಲನಯನ ಶಂಕರ, ಫೋಲನಯನ ಶಂಕರ, ನೀಲ ಲೋಹಿತ ರುಂಢಮಾಲವದ ಶಿವ, ನೀಲ ಲೋಹಿತ ರುಂಢಮಾಲವದ ಶಿವ. ಶೂನ್ಯ
ಓ ರುಂಡಮಾಲನೆ, ಓ ಮೃಡನೆ, ಓ ಮಂಜುನಾಥ ಸ್ವಾಮಿಯ, ನಿನ್ನನ್ನು ಈ ಹೊತ್ತು ಮುರಾಸುರನಾದಂತಹ ನಾನು ಪೂಜಿಸಿಕೊಳ್ಳುತ್ತಾ ಇದ್ದಾನೆ, ಅರ್ಚಿಸಿಕೊಳ್ಳುತ್ತಾ ಇದ್ದಾನೆ. ತದೇಕ ಚಿತ್ತದಿಂದ ಮಾಡುವಂತಹ ಈ ಧ್ಯಾನ, ಆವಾಹನೆ, ಪೂಜೆಯನ್ನು ತಾವು ಸ್ವೀಕರಿಸಿಕೊಂಡು ಈ ಭಕ್ತನ ಏಳಿಗೆಗಾಗಿ ಮೇಯ್ದೋರ್ಬೇಕು ಸ್ವಾಮಿ. ಬನ್ನಿ ಸ್ವಾಮಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಬರುವುದಿಲ್ಲ. ತಪಸ್ಸನ್ನಾಚರಿಸಿದೆ, ಅರ್ಚಿಸಿದೆ, ಪೂಜಿಸಿದೆ, ಮೆಚ್ಚಿಸಿದೆ ಸ್ವಾಮಿ. ಕೊನೆಗಾಲಕ್ಕಾದರೂ ಕೂಡ ತಮ್ಮ ಮಗನಾದಂತಹ ಮುರಾಸುರ ಬದುಕಿ ಬಾಳಬೇಕು ಅಂತ ಹೇಳುವಂತಹ ಇಚ್ಛೆ ನಿಮ್ಮಲ್ಲಿಲ್ವೇ? ನಿಮ್ಮಲ್ಲಿಲ್ವೇ? ಉಂಟು ಅಂತಾದ್ರೆ ತಾವು ಮೇಯ್ದೋರ್ಬೇಕಿತ್ತು, ಭಕ್ತನ ಇಷ್ಟಾರ್ಥವನ್ನು ಈಡೇರಿಸಬೇಕಿತ್ತು. ಬರಲಿಲ್ಲ, ಬಿಡೋಣ. ತಾವು ಬರದಿದ್ದರೆ ಏನಂತೆ ಸ್ವಾಮಿ? ತಂದೆಗೆ ಬೇಡವಾದಂತಹ ಮಗ ಇದ್ದು ಪ್ರಯೋಜನವಿದೆ? ಸಾಸ್ತಿಲ್ಲ, ಇಲ್ಲ ಇಲ್ಲ. ಪುರದಿಂದ ಬರುವಾಗ ಇದಾ ಕಠಾರಿಯನ್ನು ತಂದಿದ್ದೇನೆ, ನನ್ನ ಶಿರ ನಿನ್ನ ಪಾದಕ್ಕೆ ಅರ್ಪಣೆ. ರುದ್ರಮಾಲ, ಸದಾಶಿವ, ಪರಶಿವನೇ, ನಿನ್ನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ತಂದೆ, ಪ್ರಣಾಮ. ಮಗನೇ, ನಿನ್ನ ಮಾತು ಮಗನೇ, ಏಕೋ ಭಕ್ತಿಯಿಂದ ಹಲವು ಕಾಲ ನನ್ನ ಕುರಿತಾಗಿದ್ದ ಮಸ್ಸನ್ನು ಆಚರಿಸುತ್ತಿರುವೆ. ನಿಜ ಸ್ವಾಮಿ, ನಿಜ ನಿಜ. ಇದೋ ನಿನ್ನ ಭಕ್ತಿ ಭಾವಕ್ಕೆ ಮೆಚ್ಚಿ ನಾನು ಪ್ರಸನ್ನನಾಗಿ ಮೈದೋರಿದ್ದೇನೆ. ಪ್ರಸನ್ನನಾಗಿದ್ದೀರಿ, ಹೇಳಿ ಸ್ವಾಮಿ. ಇಂತಹ ಕಠಿಣ ತಮವಾದ ತಪಸ್ಸನ್ನು ಬಿಟ್ಟು ಏನಾದರೂ ಕೇಳು. ನಿನ್ನ ಮನದಿಚ್ಛೆಯನ್ನು ಈ ಕ್ಷಣ ಸಲ್ಲಿಸುತ್ತೇನೆ, ಕೇಳುವಂತವನಾಗು. ಮನದ ಇಚ್ಛೆಯನ್ನು ಪೂರೈಸ್ತೀರಿ, ಚಿತ್ತವನ್ನು ಆಲಿಸಬೇಕೇ ಅವರೇ. ಮಗದೊಮ್ಮೆ ನಿಮ್ಮ ಮಗನಾದಂತಹ ಈ ಮುರಾಸುರನನ್ನು ಹೊಂದಿಸಿಕೊಳ್ಳುತ್ತಾ ಇದ್ದಾನೆ. ಕೊನೆಗಾಲಕ್ಕಾದರೂ ಮುರಾಸುರನ್ನು ಉಳಿಸಬೇಕು, ಬೆಳೆಸಬೇಕು ಎನ್ನುವಂತಹ ಇಚ್ಛಾಪೂರ್ಣನಾಗಿ ನಾವು ಮೈದೋರಿದ್ದೀರಾ. ನಾನು ಏನನ್ನು ಇಚ್ಛಿಸಿದ್ದೇನೋ ಅದನ್ನು ನನಗೆ ನೀವು ಕೊಡ್ತೀರಿ. ಸಂತುಷ್ಟನಾದೆ ದೇವ, ಸಂತುಷ್ಟನಾದೆ. ಇದೋ ಸಕಲ ಜೀವರಾಶಿಗಳು ಹುಟ್ಟಿಕೊಳ್ಳುವುದು ಯೋನಿಯ ಮೂಲಕ. ಯೋನಿಯ ಮೂಲಕ ಹುಟ್ಟಿದಂತಹ ಜೀವರಾಶಿಗಳಿಂದ ನನಗೆ ಮರಣ ಭಯವೇ ಬರಬಾರದು. ಅಷ್ಟೇ ಅಲ್ಲ, ಇಂದ್ರಾದಿ ಸುಮನಸರು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಯಾರಿಂದಲೂ ಮರಣ ಬರಬಾರದು.
ನೀವಿದ್ದೀರಾ. ಹರಿ, ಹರ, ಬ್ರಹ್ಮ 3 ಮಂದಿಗಳಿಂದಲೂ ನನಗೆ ಹಾನಿ ಒಳಗಾಗಬಾರದು. ಅಷ್ಟೇ ಅಲ್ಲ, ಪುರುಷ ರೂಪಿಗಳಿಂದ ನನಗೆ ಮರಣ ಭಯವೇ ಬರುವಾಗ ಈರೇಳು ಲೋಕದ ಅಧಿಪತಿಯಾಗಿ ನಾನು ಮೆರೆದಾಡುವಂತೆ ಪ್ರೀತಿಯಿಂದ ಮಮತೆಯಿಂದ ಮಗನಾದಂತಹ ಬುರಾಸುರನ ಏಳಿಗೆಗಾಗಿ ಕೇಳಿದಂತಹ ವರವನ್ನು ಸನ್ನಿಧಾನದಿಂದ ಅನುಗ್ರಹ ಮಾಡಬೇಕು ದೇವರಿಗೆ. ಮಾತುಗಳೆಲ್ಲ ಹ. ಪ್ರಿಯವೇ ಆಗಿದೆ. ಹ. ನೀನು ಲೋಕ 3ರಲ್ಲಿ ನೆಗಳ್ತೆಯನ್ನು ಪಡೆವೆ, ಹ. ದೇವತೆಗಳನ್ನು ಗೆಲ್ಲುವೆ, ಹ. ಮೂರ್ತಿಗಳಾದ ನಮ್ಮಿಂದಲೂ ಮರಣ ಬಾರದ ಹಾಗೆ ವರ ಕೊಡುವೆ. ಹ. ಆದರೆ ಅಮರತ್ವ ನೀಡಲು ಸಾಧ್ಯವಿಲ್ಲ. ಅಮರತ್ವವನ್ನು ಕೊಡುವುದಕ್ಕಾಗುವುದಿಲ್ಲ. ಅಮರತ್ವ ಎನ್ನುವುದು ಕಟ್ಟಿಟ್ಟ ಬುತ್ತಿಯಲ್ಲ. ಹಾಗೆ ಹೇಗೆ ಸ್ವಾಮಿ? ಮುಂದೇನು? ಆದರೆ ಹ. ಜಾತಸ್ಯ ಮರಣಂ ಧ್ರುವಂ. ಹ. ಹುಟ್ಟಿದ ಜೀವಿಗೆ ಸಾವು ಬರಲೇಬೇಕು. ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ. ಏನ್? ಅದು ಬಿಟ್ಟು ಹ. ಏನಾದರೂ ಕೇಳು. ಹಾ, ಅದೇ ಹೇಳಿದ್ದ. ಪುರುಷ ರೂಪಿಗಳಿಂದ ನನಗೆ ಮರಣವೇ ಬರಬಾರದು. ಹೇಗೆ ಅದನ್ನು ದಯಪಾಲಿಸಬಹುದಾ? ಆದಿ ಏನಾಶ್ಚರ್ಯವಿದು! ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಎಂಬ ಹಾಗೆ ಈ ಹೊತ್ತು ನನ್ನ ಆರಾಧನೆಗೆ ಮೈದೋರಿದಂತಹ ಆ ಮಂಜುನಾಥ ಸ್ವಾಮಿ ಕೇಳಿದ್ದನ್ನು ದಯಪಾಲಿಸ್ತಾನೆ. ಹಾಗಿದ್ರೆ ಈರೇಳು ಲೋಕದಲ್ಲೂ ಕೂಡ ನಾನು ವಿಜಯಿ ಆಗಬೇಕು. ಸಂತೋಷದ ವಾರ್ತೆ. ಈ ಕಾಡಲ್ಲಿ ಮೂಕ ಪ್ರಾಣಿಗಳೇ ಇರುವುದು. ಇವರುಗಳಲ್ಲಿ ಈ ಸಂತೋಷ ವಾರ್ತೆಯನ್ನು ಹೇಳಿ ಏನಾದರೂ ಪ್ರಯೋಜನ ಉಂಟಾ? ಇಲ್ಲ. ನಮ್ಮೂರಿಗೆ ಹೇಳಬೇಕು, ಅಮ್ಮನ ಕಾಣಬೇಕು. ಸೇರ್ತೇನೆ ಚಂದ್ರ. ಸಂತೋಷದ ವಾರ್ತೆಯನ್ನು ಅಮ್ಮನಿಗೆ ತಿಳಿಸಿದೆ. ಅಮ್ಮ ಸಂತಸದಿಂದ ತುಂಬು ಹೃದಯದಿಂದ ನನಗೆ ಪಟ್ಟಾಭಿಷೇಕವನ್ನು ಮಾಡಿದರು. ಆ ಹೊತ್ತಿಗೆ ಅಮ್ಮನಲ್ಲಿ ಕೇಳಿಕೊಂಡೆ, ತಾಯಿ, ಈ ಹಿಂದೆ ಆದಂತಹ ಅನ್ಯಾಯ, ಅನಾಚಾರ ಅಡಿಗಡಿಗೆ ನೆನಪಿಸುತ್ತಾ ಉಂಟು ನನ್ನನ್ನು. ಹಾಗಿದ್ರೆ ಇದಕ್ಕೆಲ್ಲ ಕಾರಣಕರ್ತರಾರು? ಆ ಸುಮನಾಸರು. ಬಿಡಬಹುದೇವರನ್ನು, ದೇವಲೋಕವನ್ನು ಸೇರಬೇಕು. ಇಂದ್ರಾದಿ ಸುಮನಸರಿಗೆ ತಕ್ಕ ಶಾಸ್ತಿ ಮಾಡಲೇಬೇಕು. ಅವರು ಹೆಡೆ ಮೂಲೆ ಬಂಧಿಸಬೇಕು. ನಾನು ಒಪ್ಪನೇ ಹೋಗುವುದಲ್ಲ. ಜನಬಲ, ಸೇನಾಬಲ ಯಾವುದಕ್ಕೂ ನಮ್ಮಲ್ಲಿ ಕಂಡು ಕೊರತೆ ಇಲ್ಲ. ಎಲ್ಲಿದ್ದಾರೆ ಸೇನಾ ನಾಯಕರು, ಮಂತ್ರಿ ಮಾಂಡಲಿಕರು? ಬರಲಿ ಸಭೆಗೆ.
ಏನೋ ಕರೆದಿದೆ ಹೊರಡು ಬಂಬುದು. ಬೇಕಾಗಿ ಕರೆದಿದ್ದೆ. ಸಂಗ್ರಾಮಿ ಮಾಡಿದ ಕಾರ್ಯವನ್ನು ಬೇಗ ಪ್ರಭು, ಸೇನಾನಾಯಕ ನಮ್ಮ ಈ ನಾಡಿನ ಪ್ರಜೆಗಳ ಬಗ್ಗೆ ಹಾ. ವಿಶೇಷವಾದ ಕಾಳಜಿ ವಹಿಸಿಕೊಂಡು ಹಾ. ಸಮೀಕ್ಷೆ ನಡೆಸುತ್ತಿದ್ದೆ. ಹಾ. ಆ ಕಾಲಕ್ಕೆ ಈಗ ಹೇಳು. ಮಂತ್ರಿ ಸೇನಾಧಿಪತಿಗಳು ಹಾ. ಈ ಕೂಡಲೇ ಸಭೆಗೆ ಬರಲಿ ನಿಜ. ಎಂಬ ಆಜ್ಞಾವಾಣಿಯನ್ನು ಅನುಸರಿಸಿ ಹಾ. ರಾಜಾಲಯಕ್ಕೆ ಬಂದೆವು. ಹ್ಮ್. ಪ್ರಭು, ಹಾ. ನಿಮ್ಮ ಈ ರೋಷ ಭೀಷಣಕ್ಕೆ ಕಾರಣವೇನೆಂದು ತಿಳಿಯಲಿಲ್ಲ. ಹಾ. ನೀವೇನಾದರೂ ಆ ಕಾರಣವನ್ನು ಅರಿಯಿದಿರಾದರೆ ಹಾ. ಆ ಕಾರ್ಯವನ್ನು ಪೂರೈಸಲು ನಾವು ಸದಾ ಸಿದ್ಧ. ಆಲಿಸಬೇಕಯ್ಯೋ, ಆಲಿಸಬೇಕು. ಈ ಕ್ಷಣ ಪ್ರೇಮದ ಖಗೆ ಪರಳಿ ಕ್ಷಣದ ಖಗೆ ಹೊಡೆದು ಅಟ್ಟಿಲಿ ಇಂದ್ರನೇ ಕ್ಷಣ ಪರಳಿ ಸರ್ಗವನಾಳದೆ ಕೈ ಹೆಮ್ಮೆಯಿಂದ ಮಂತ್ರಿ ಸೇನಾನಾಯಕರೆಲ್ಲ ಹೋ, ಚಿತ್ತ ಬಿಟ್ಟು ಆಲಿಸಬೇಕು. ಹೋ, ನಿಮ್ಮನ್ನೆಲ್ಲ ಇಷ್ಟು ಅವಸರವಾಗಿ ಹಾ, ಕರೆಸಿಕೊಳ್ಬೇಕಿದ್ರೆ ಹಾ, ಪ್ರಬಲವಾದ ಕಾರಣ ಉಂಟು. ಹೌದು. ಈ ಹಿಂದೆ ಆದಂತಹ ಹಾ, ಅಪಮಾನ, ಹಾ, ಅನ್ಯಾಯ ಹಾ, ಅಷ್ಟೇ ಅಲ್ಲ, ಹಾ, ನಮಗೆ ದಕ್ಕಬೇಕಾದಂತಹ ಹಾ, ಸಿಗಬೇಕಾದಂತಹ ಆ ಇಂದ್ರಲೋಕವನ್ನು ಏರಬೇಕು ಅಂತ ಹಾ. ಈ ಹೊತ್ತು ನಾನು ಮನ ಮಾಡಿದ್ದೇನೆ. ಹೋ. ಹೇಗೆ ಇಂದ್ರಲೋಕವನ್ನು ಸೇರಬೇಕು ಅಂತ ಮನ ಮಾಡಿದ್ದೇನೆ. ಬರ್ತೀಯಾ? ಇಷ್ಟಪಟ್ಟರೆ ಹೋ. ಏನಂತೆ ಹೇಳು? ಈಗ ವಿಚಾರ ಎಂತದು? ಬಿಡು. ಹಾ. ಸ್ವರ್ಗದಾರಿಯ ಬಗ್ಗೆ ನೀನೇನು ಚಿಂತಿಸಬೇಕಾಗಿಲ್ಲ. ಮತ್ತೇನು ಮಾಡಬೇಕು? ನಾವಿದ್ದೇವಲ್ಲ, ಹಾ. ಆ ದೇವರನ್ನು ಅಲ್ಲಿ ದೇವತೆಗಳನ್ನು ಅಲ್ಲಿ ನಟ್ಟಿ ಹಾ. ನಿಮ್ಮನ್ನು ಒಡೆಯನನ್ನಾಗಿಸುತ್ತೇನೆ. ಹಾ. ಜೀರೂರೇ!
ಶೀಘ್ರದಲ್ಲಿ ಹಾ. ನಮ್ಮವರನ್ನೆಲ್ಲ ಕೂಡಿಕೊಂಡು